ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮೂರ ಬಾನುಲಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ರೋಚಕವಾದ ಮತ್ತೊಂದು ಅದ್ಭುತವಾದ ವಿಷಯವನ್ನ ನಿಮ್ಮೆಲ್ಲರಿಗಾಗಿ ಹೊತ್ತು ತಂದಿದ್ದೀವಿ. ಈ ವಿಷಯದ ಕುರಿತು ನಾವು ಡಿಟೇಲ್ ಆಗಿ ವಿಡಿಯೋದಲ್ಲಿ ನೋಡೋಣಂತ. ಅದೇ ರೀತಿ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಏನು ಅನ್ನಿಸ್ತು ಅಥವಾ ಈ ವಿಷಯದ ಬಗ್ಗೆ ಏನಾದರೂ ಹೇಳ್ಕೊಳ್ಬೇಕಿತ್ತು ಅಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ಅದನ್ನ ನಮ್ಮೊಟ್ಟಿಗೆ ಹಂಚಿಕೊಳ್ಳ್ರಿ ಅಂತ ಹೇಳ್ತಿದ್ದೀನಿ. ಬರ್ರಿ, ಹಂಗಿದ್ರ ಇನ್ನು ತಡ ಮಾಡೋದು ಬೇಡ, ಈ ವಿಡಿಯೋವನ್ನ ನೋಡ್ಕೊಂಡು ಬರೋಣ. ಎಲ್ಲರಿಗೂ ನಮಸ್ಕಾರಗಳು. ನಾನು ಬೆಳಗಾವಿಯ ಡಾಕ್ಟರ್ ಶ್ರೀರಂಗ ಜೋಶಿ, ಜಗದ ಜಗುಲಿ ನಮ್ಮೂರ ಬಾನುಲಿ ಕೇಂದ್ರದ ಮಿತ್ರ ಆತ್ಮಸಖ, ಹಾಗೂ ನಾನು ನಿಮ್ಮೆಲ್ಲರ ಮನೆ ಮಗ ಮತ್ತು ನಿಮ್ಮ ಆತ್ಮೀಯ ಬಾಜು ಮನಿ ಕಾಕ. ಮಹಿಳಾ ಕಲ್ಯಾಣ ಸಂಸ್ಥೆಯ ನಮ್ಮೂರ ಬಾನುಲಿ 90.8 FM ಸಮುದಾಯ ರೇಡಿಯೋ ಕೇಂದ್ರ, ಜಗದ ಜಗುಲಿ ಆಕಾಶವಾಣಿ. ಇದು ನಮ್ಮೂರ ಬಾನುಲಿ. ಇದು ನಮ್ಮೆಲ್ಲರ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಧ್ವನಿ ನಮ್ಮೂರ ಬಾನುಲಿ. ಕೇಳುಗರೆ, ನಮ್ಮೂರ ಬಾನುಲಿ ಕೇಂದ್ರದಲ್ಲಿ ಇಂದಿನ ಈ ಮಹಾ ಅರಮನೆಯಲ್ಲಿ ವಿಶೇಷ ಅತಿಥಿಗಳೆಂದರೆ ಬಹುಮುಖ ಪ್ರತಿಭೆಗಳ ಕಲಾವಿದರು ಶ್ರೀ ಸೋಮನಗೌಡ ನಿಂಗನಗೌಡ ಪಾಟೀಲ್, ಸಾಕಿನ್ ಹಲಗಿ ಮರಡಿ ಇವರು ಬಂದಾರ. ಇವರು ಕೂಡ ಪ್ರಜ್ಞಾವಂತ ಧೀಮಂತ ಸತ್ಯಧರ್ಮ ಸಾಮ್ರಾಜ್ಞಿ ಅಚ್ಚ ಕನ್ನಡಿಗರು ಹೌದು. ಕೇಳುಗರೆ, ನಮ್ಮ ನಾಡು ನುಡಿ ಕಲೆ ಸಾಹಿತ್ಯ ಸಂಗೀತ ನಾಟಕ ಪಾರಿಜಾತ ವೈದ್ಯಕೀಯ ಶೈಕ್ಷಣಿಕ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಮಹನೀಯರನ್ನು ಮಹಿಳೆಯರನ್ನು ಪರಿಚಯ ಮಾಡಿಕೊಡುವುದೇ ನಮ್ಮೂರ ಬಾನುಲಿ ಕೇಂದ್ರದ ಮುಖ್ಯ ಉದ್ದೇಶ. ಜಗದ ಜಗುಲಿ ನಮ್ಮೂರ ಬಾನುಲಿ ಮನಸ್ಸಿನ ಭಾವನೆಗಳ ತರಂಗಗಳನ್ನು ಹದ ಮಾಡುವ ಕೇಂದ್ರ. ಇದು ವಿಶ್ವವಾಣಿ. ಈ ಸಂದರ್ಶನದಲ್ಲಿ ಕಲಾವಿದರ ಜೊತೆಗೆ ಡಾಕ್ಟರ್ ಶ್ರೀರಂಗಜೋಶಿಯವರ ಮಧುರ ಮಾತುಗಳ ಮಿಲನ, ಚಿಲಿಪಿಲಿಯ ಜಾತ್ರೆಯ ಶಬ್ದಗಳ ಸಂಭ್ರಮ ಇಲ್ಲಿದೆ. ಕೇಳುಗರೆ, ವಾಡಿಕೆಯಂತೆ ಒಂದು ಹಾಡು ಬಾರೆಯ ವೆಂಕಟರಮಣ ಭಾಗ್ಯದ ನಿಧಿಯ. ಆ ಆ ಆ ಆ ಬಾರಯ್ಯ ವೆಂಕಟ ರಮಣ ಭಾಗ್ಯದ ನಿಧಿಯೇ, ಭಾಗ್ಯದ ನಿಧಿಯೇ ವೆಂಕಟರಮಣ, ಬಾರಯ್ಯ ವೆಂಕಟ ರಮಣ. ಬಾರೋ ವಿಶ್ವಂಭರನೆ, ಬಾರೋ ಬಾರೋ ಭಕ್ತರ ಸಲಹುವನೇ, ಬಾರಯ್ಯ ವೆಂಕಟ ರಮಣ, ಬಾರಯ್ಯ ಭಾಗ್ಯದ ನಿಧಿಯೇ. ವೇದ ಗೋಚರನೆ ಬಾರೋ, ಆದಿಕವಿ ಕಶ್ಯಪನೇ ಬಾರೋ, ವೇದ ಗೋಚರನೆ ಬಾರೋ, ಆದಿಕವಿ ಕಶ್ಯಪನೇ ಬಾರೋ, ಮೇದಿನಿ ಸೂರರೊಡೆಯ ಬಾರೋ, ಪ್ರಹ್ಲಾದನ ಕಾಯ್ದವನೇ ಬಾರೋ, ಬಾರಯ್ಯ ವೆಂಕಟ ರಮಣ, ಬಾರಯ್ಯ ಭಾಗ್ಯದ ನಿಧಿಯೇ. ವಾಮನ ಭಾರ್ಗವನೇ ಬಾರೋ, ಶ್ರೀರಾಮಕೃಷ್ಣನೇ ಬಾರೋ, ವಾಮನ ಭಾರ್ಗವನೇ ಬಾರೋ, ಶ್ರೀ ರಾಮಕೃಷ್ಣನೇ ಬಾರೋ, ಪ್ರೇಮದಿ ಬೌದ್ಧನೇ ಬಾರೋ ಬಾರೋ, ಸ್ವಾಮಿ ಕಲ್ಕೇಶನೇ ಬಾರೋ ಬಾರೋ, ಪ್ರೇಮದಿ ಬೌದ್ಧನೇ ಬಾರೋ, ಸ್ವಾಮಿ ಕಲ್ಕೇಶನೇ ಬಾರೋ ನೀ ಬಾರೋ, ಬಾರಯ್ಯ ವೆಂಕಟ ರಮಣ, ಬಾರಯ್ಯ ಭಾಗ್ಯದ ನಿಧಿಯೇ. ಗುರು ಮಧ್ವಪತಿಯೇ ಬಾರೋ ಬಾರೋ, ಗುರು ಮಧ್ವಪತಿಯೇ ಬಾರೋ ಬಾರೋ, ವರದ ಕೇಶವನೇ ಬಾರೋ ಬಾರೋ, ವರದ ಕೇಶವನೇ ಬಾರೋ ಬಾರೋ, ಪರಮಾತ್ಮನೇ ನೀ ಬಾರೋ, ಪಾಂಡುರಂಗ ಪುರಂದರ ವಿಠಲನೇ ಬಾರೋ, ಪಾಂಡುರಂಗ ಪುರಂದರ ವಿಠಲನೇ ಬಾರೋ ಬಾರೋ ಬಾ. ಸೋಮನಗೌಡ್ರ, ಮನುಷ್ಯನ ಜೀವನದೊಳಗ ಹುಟ್ಟು ಅನ್ನೋದು ಒಂದು ಸುಂದರ ಹಂದ್ರ ಆಗ್ತದೆ. ಆ ಹುಟ್ಟಿನೊಳಗ ತಂದೆ ತಾಯಿ ಬಂಧು ಬಳಗ ಅಕ್ಕ ತಂಗಿ ಅಣ್ಣ ತಮ್ಮಂದಿರು ಗುರು ಹಿರಿಯರು ಸಮಾಜದವರಿಂದ ಒಂದೊಂದು ಸಂಸ್ಕಾರವನ್ನು ನೀವು ಪಡಿತೀರಿ. ಇವತ್ತು ನೀವು ಬಹುಮುಖ ಪ್ರತಿಭೆಯಾಗಿ ಬೆಳೆದಿರಿ. ಅದರಾಗಿ ಮೇಲಾಗಿ ಈ ನಾಟಕ, ಪಾರಿಜಾತ, ಭಜನೆ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಒಳ್ಳೆ ಹೆಸರನ್ನು ಮಾಡಿರಿ.
ಹಾಲ್ಗಿ ಮರಡಿ ಊರಿಗೂ ಹೆಸರು ತಂದಿರಿ. ಇದಕ್ಕೆಲ್ಲ ಕಾರಣ ನಿಮ್ದು ಹುಟ್ಟು ಬಾಲ್ಯ ನಮ್ಮ ಕೇಳುಗರಿಗಾಗಿ ವಿವರವಾಗಿ ಹೇಳ್ರಿ. ನಿಮ್ಮ ತಂದೆ ತಾಯಿ ಹೆಸರು ಹೇಳ್ರಿ, ಅವರಾಗ ಹುಟ್ಟಿರಿ ಹೇಳ್ರಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಯಾವತ್ತು ಎಲ್ಲ ಆಕಾಶವಾಣಿಯ ಕೇಳುಗರಿಗೆ ನನ್ನ ಅನಂತ ಕೋಟಿ ನಮಸ್ಕಾರಗಳನ್ನು ತಿಳಿಸುತ್ತಾ, ಮೊದಲಿಗೆ ನನ್ನ ಹೆಸರು ಸೋಮನಗೌಡ ನಿಂಗನಗೌಡ ಪಾಟೀಲ, ಸಾಕಿನ ಹಾಲಿಗೆಮರಡಿ. ನಾವು ಒಂದು ಚಿಕ್ಕ ಗ್ರಾಮ. ಆ ಗ್ರಾಮದೊಳಗೆ ನಾನು ಸಣ್ಣ ಕುಟುಂಬದೊಳಗೆ ಜನಿಸಿ ನನ್ನ 4 ಮಂದಿ ಅಣ್ಣ ತಮ್ಮನಿದೊಳಗೆ ನಾ ಎರಡನೇದವ್ರಿ. ಹೌದ್ರಿ, ಎರಡನೇದವ. ಮತ್ತು ಶಿಕ್ಷಣ TCH ನಾವು ಶಿಕ್ಷಣ ಮಾಡಿಕೊಂಡು ಓದಿಲ್ರಿ. ನಿಮ್ಮ ತಂದೆ ತಾಯಿ ಹೆಸರು ಹೇಳ್ರಿ. ತಂದೆ ತಾಯಿ ಹೆಸರು ನೋಡ್ರಿ, ನನ್ನ ತಂದೆ ನಿಂಗನಗೌಡ ಬಾಬಾಗೌಡ ಪಾಟೀಲ್ ಅಂತ ಹೇಳಿ, ಅವರು ರೈತಕಿ ಮಾಡಿದಂಥವ್ರಿ. ಒಕ್ಕಲ್ತನದ ಕುಟುಂಬ ರೀ. ಈಗ ನೀವು ಪ್ರಾಥಮಿಕ ಶಿಕ್ಷಣ ಯಾವ್ರಾಗಾತು? ಪ್ರಾಥಮಿಕ ಶಿಕ್ಷಣ ನನ್ನ ಊರು ಒಳಗೆ ಹಾಲಿಗೆಮರಡಿ ಒಳಗೆ ಆಯ್ತು ರೀ. ಎಲ್ಲಿಂದ ಎಲ್ಲಿವರೆಗೆ ಓದಿದ್ರಿ? ನಾನು ಪ್ರೌಢಶಾಲೆಯಲ್ಲಿ ಹಿರೇಬಾಗಿದೊಳಗೆ 1 ರಿಂದ 7 1ರಿಂದ 7 ತನ ನನ್ನ ಹುಟ್ಟಿದ ಗ್ರಾಮದೊಳಗೆ ನನ್ನ ಶಿಕ್ಷಣ ಆಗ್ಯದ. ನಿಮ್ಮ ಗುರುಗಳ ಹೆಸರು ನೆನಪದ? ಗುರುಗಳ ಹೆಸರು ನೆನಪದ ರೀ. ಹೇಳ್ರಿ. ಶಾಂತಯ್ಯ ಪುರಾಣಿಕ್ ಮಠ ರೀ. ಗುರುಸಿದ ಮಾಸ್ತರ್ ಅಂತ ಹೇಳಿ ದೇಶನೂರ್ ಮಾಸ್ತರ್ ಅಂತ ಇದ್ರಿ. ಮತ್ತು ವಿರೂಪಾಕ್ಷಿ ಮಾಸ್ತರ್ ನಂದಿಳಿ ಅಂತ ಇದ್ರಿ. ನಿಮ್ಮ ಗೆಳೆಯಂದ್ರಿದ್ರು, ಬಾಲ್ಯ ಸ್ನೇಹಿತರು ಇದ್ರಲ್ಲ. ಅವ್ರ ಹೆಸರು ಹೇಳ್ರಿ. ನಮ್ಮೂರ ಬಾನುಲಿ ಕೇಂದ್ರದೊಳಗೆ ತುಕಾರಾಮ್ ದೇಶನೂರ್ ಅಂತ್ರಿ, ಮತ್ತು ಸತ್ಯಪ್ಪ ದೇಮನಕೊಪ್ಪ, ಶೇಖರ್ ಚಚಡಿ, ಮುಂದೆ ಇದು ಅಲ್ಲದೆ ಬಾಬು ನಂದಿಹಳ್ಳಿ, ಬಸನಿಂಗ ದೇಶನೂರ, ಇಂಥ ಈಗ ಅವ್ರ ಸಂಪರ್ಕದಾಗಿದ್ದೀರಿ? ಸಂಪರ್ಕ ಅದಾವ್ರಲ್ಲ ಇದ್ದೀರಿ. ಹ್ಞೂ. ಆಮೇಲೆ ಅದ್ರ ಮುಂದಿನ ಶಿಕ್ಷಣ ಎಲ್ಲಾತು? ಮುಂದಿನ ಪ್ರೌಢಶಾಲೆ ಎಲ್ಲಿ ಆತು ನೋಡ್ರಿ. ನಾವು ನಮ್ಮ ಊರಿಂದ 6 ಕಿಲೋಮೀಟರ್ ಹಿರೇಬಾಗೇಡಿ ಅಂತ ನಮ್ಮ ಒಂದು ಪಟ್ಟಣ ಐತ್ರಿ. ಹಿರೇಬಾಗೇಡಿಯೊಳಗೆ ಅಪ್ ಟು SSLC ಆಯ್ತು. SSLC ಮಟ್ಟ ಆಯ್ತಾ. ನೀವು ಹೆಂಗೆ ಹೋಗ್ತಿದ್ರಿ ನಿಮ್ಮ ಊರಿಗೆ? ನಾವು ಅಲ್ಲಿಂದ ನಡ್ಕೊಂತ ಹೋಗ್ತಿದ್ರಿ. ಇಲ್ಲಿ ನಡ್ಕೊತ ಹೋಗುದ್ರಿ? ಹೌದ್ರಿ. 6 ಕಿಲೋಮೀಟರ್. ಅಲ್ಲಿ 6 ಕಿಲೋಮೀಟರ್ ನಾವು ದಿನ ಪ್ರತಿ ದಿವಸ ನಾವು ನಡ್ಕೊಂತ ಹೋಗಿ, ಮಳಿ ಆಗಲಿ ಬಿಸಿಲಾಗಲಿ ಮಳೆಗಾಲದಾಗ ಹಂಗೆ ನಡ್ಕೊಂತ ಹೋಗಿ ಸಾಲಿ ನಾವು 3 ವರ್ಷ ಶಿಕ್ಷಣ ಮಾಡಿ SSLC ತನಕ ಮಾಡ್ಯಾವ್ರಿ. ಅಲ್ಲಿ ಗುರುಗಳ ಹೆಸರು ಹೇಳ್ರಿ. ಅಲ್ಲಿ ಗುರು ನೋಡ್ರಿ, ಚರಂತಿ ಮಠ ಸರ್ ಅಂತ ಇದ್ರಿ, ಮತ್ತು ದುರ್ಗಣ್ಣ ಅವ್ರ ಸರ್ ಅಂತ ನಮ್ಮ ಪ್ರಿನ್ಸಿಪಾಲ್ ಇದ್ದಾರೆ, ಮತ್ತು ಇಲ್ಲೋ ಬಡಿಗೇರ್ ಸರ್ ಅಂತೇಳಿ ಡ್ರಾಯಿಂಗ್ ಸರ್ ಇದ್ದಾರೆ, ಮತ್ತು ಗಾನಿಗಿ ಸರ್ ಅಂತೇಳಿ ಸೈನ್ಸ್ ಹೇಳ್ತಾರೆ, ಮತ್ತು ವಾಲಿಟಿಗೆ ಅಂತೇಳಿ ಮತ್ತು ನಮಗೆ ಗಣಿತ ಟೀಚರ್ ಇದ್ದಾರೆ, ಮತ್ತು ಪಾಟೀಲ್ ಅಂತೇಳಿ ಸಮಾಜಶಾಸ್ತ್ರ ಹೇಳ್ತಾರೆ. ಇಂಥ ಹಲವಾರು, ಮತ್ತು ಎಲಿಗಾರ ಸರ್ ಅಂತಿದ್ದಾರೆ, ಅವರು ನಮ್ಮ ಕನ್ನಡ ಶಿಕ್ಷಣ. ಕಳಸ ಸರ್ ಅಂತ ಇದ್ರೆ ಹಿಂದಿ ಹೇಳ್ತಾರೆ. ಹಿಂದಿ ಹೇಳ್ತಾರೆ. ಹ್ಞೂ ರೀ. ಅವಾಗೆಲ್ಲ ನಿಮ್ಮ ಗ್ಯಾದರಿಂಗ್ ಸ್ನೇಹ ಸಮ್ಮೇಳನ ಆಗ್ತಿತ್ತು? ಅದು ಗ್ಯಾದರಿಂಗ್ದಾಗ ನೋಡ್ರಿ, ಆಗ ವಾರ್ಷಿಕ ಇದ್ರೊಳಗೆ ಸ್ನೇಹ ಸಮ್ಮೇಳನ ಮತ್ತು ಚರ್ಚಾಕೂಟಗಳನ್ನ ಇಡ್ತಾರೆ ನಮ್ಮ ಶಾಲೆ. ಭಾಗವಹಿಸ್ತಿದ್ರಿ. ಅಂದ್ರೆ ಕಲೆ ಬಗ್ಗೆ ನಿಮ್ಗೆ ಮೊದಲೇ ಅಭಿರುಚಿ ಇತ್ತು ರೀ. ಅಭಿರುಚಿ ಇತ್ರಿ. ಮನೆಯೊಳಗೆ ಯಾರು ಕಲಾವಿದ್ರು ಇದ್ರೇನು? ನಮ್ಮ ಮನೆಯೊಳಗೆ ಯಾರು ಇಲ್ರಿ. ನಿಮ್ಮಿಂದ? ನನ್ನಿಂದ. SSLC ಆದಿಂದ ಮುಂದಿನ ಶಿಕ್ಷಣ ಎಲ್ಲಿಗೆ ಬಂತು? ಮುಂದಿನ ಶಿಕ್ಷಣ ನೋಡ್ರಿ, ನಾವು PUC ಅಂಕಲಿಗೆ ಅಡವಿ ಸಿದ್ದೇಶ್ವರ ಮಠ ರೀ. ಅಡವಿ ಸಿದ್ದೇಶ್ವರ ಗೋಕಾಕ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಲ್ಲಿ ಮುಗಿಸಿದ್ವಿ ರೀ. ಅಲ್ಲಿ ಮುಗಿಸಿದ ನಂತರ ಟ್ರೈನಿಂಗ್ ಅಂತ ಹೇಳ್ರಿ, ಇಂಟರ್ನ್ಶಿಪ್ ಟ್ರೈನಿಂಗ್ ಅಂತ ಚಿಂತಾಮಣಿರಾವ್ ಕಾಲೇಜ್ ಶಾಪುರ ಸ್ಕೂಲ್ ಒಳಗೆ ಸರ್ಕಾರಿ ಶಾಲೆ ರೀ. ಅಲ್ಲಿ ಏನಾಯ್ತು ನಿಮ್ದು? ನಮ್ಮ ಟ್ರೈನಿಂಗ್ ಕಾಲೇಜ್ ರೀ. ಟ್ರೈನಿಂಗ್ ಕಾಲೇಜ್ TCH ಆತ್ರಿ. ಅಲ್ಲಿಂದ ಮುಗಿಸ್ಕೊಂಡು ನಾವು ಏನಾದ್ರಿ, ನಮ್ಮ ಮನೆಯೊಳಗೆ ನಮ್ಮ ತಂದೆ ತಾಯಿಯವರು ಎಲ್ಲ ಆಸಕ್ತಿ ಆಗಿದ್ರಿ. ಅನುಕೂಲ ಅಂದ್ರೆ ನಾವು ಇನ್ನು ಶಿಕ್ಷಣ ಮುಂದುವರ್ಸ್ಬೇಕು ಅನ್ನುವಂಥ ಭಾಳ ಅಭಿರುಚಿ ಇತ್ತು ರೀ. ಖರೆ ನಮಗೂ ಒಂದು ಪರಿಸ್ಥಿತಿ ಇದು ಮಾಡಿ, ಪರಿಸ್ಥಿತಿಗೆ ಸಂಬಂಧ ಆಗಿ ನಾನು ಒಕ್ಕಲ್ತನ ಮಾಡ್ಬೇಕಂತೇಳಿ ಬಂದ ಊರು. ನೀವು TCH ಆದ್ರೆ ಶಿಕ್ಷಕ ಆಗ್ಲಿಕ್ಕೆ ಬರ್ತಿತ್ತಲ್ಲ? ಶಿಕ್ಷಕ ಆಗ್ಬೇಕಂತೇಳಿ ಭಾಳ ಇತ್ತು ರೀ. ಆಗ್ಬೇಕು ಹೋದೇನ್ರಿ. ಆಗ 2nd ಕ್ಲಾಸ್ ಆಗೈತ್ರಿ. ಒಕ್ಕಲ್ತನ ಮಾಡ್ಕೊಂತು 20 ವರ್ಷ ಒಕ್ಕಲ್ತನ ಮಾಡೀನ್ರಿ. ಅದೆಲ್ಲ ಒಳ್ಳೆ ಮನ್ಯಾಗೆಲ್ಲ ಕೂಡಿದ್ದೇರಿ. ಈ ಹಾಲ್ಗಿಮರಡಿ ಊರ ಬಗ್ಗೆ ಹೇಳ್ರಿ. ಏನ್ ಹೆಸರು ಅದು? ಹಾಲ್ಗಿಮರಡಿ ಅಂತ ಹೇಳ್ರಿ. ಅದ ಪೂರ್ವದೊಳಗ್ರಿ ಸುತ್ತಕಟ್ಟಿ ಅಂತ ಒಂದು ಗ್ರಾಮ ರೀ. ಸುತ್ತಕಟ್ಟಿ ಅಂದ್ರೆ ಹಾಳು ಸುತ್ತಕಟ್ಟಿ ಅಂತ ಹೇಳ್ರಿ. ಕಿತ್ತೂರು ಸಂಸ್ಥಾನದೊಳಗೆ ಒಂದು ಊರು ರೀ. ಕಿತ್ತೂರು ಸಂಸ್ಥಾನ ಏನಿತ್ತರಲ್ಲ, ಅವಾಗ ಕಿತ್ತೂರು ಸಂಸ್ಥಾನ ಒಳಗೆ ದರೋಡಿ ಆಗಿರಿ ಆ ಸುತ್ತಕಟ್ಟಿ ಅನ್ನೋ ಗ್ರಾಮ ಎಲ್ಲ ನಾಶ ಆಗಿ ಹೋಗಿಬಿಡ್ತೀರಿ. ಅಲ್ಲಿ ಈಗಾದರೂ ಹೇಳ್ತಾರೆ ನಮ್ಮ ಹಿರಿಯರು, ಅಲ್ಲಿ ಬಂಗಾರ ಬೆಳ್ಳಿ ವಜ್ರ ಸಿಗ್ತೈತೆ ಅಂತೇಳಿ. ನಮ್ಮ ಊರಿಂದ 1 ಕಿಲೋಮೀಟರ್ ಅಲ್ಲಿ ಸುತ್ತಕಟ್ಟಿ ಅನ್ನುವಂಥ ದಿಬ್ಬ ಐತ್ರಿ. ಅಲ್ಲಿ ಅಂದ್ರೆ ಕಿತ್ತೂರು ಸಂಸ್ಥಾನಕ್ಕೆ ಸಂಬಂಧಪಟ್ಟಂತದ್ರಿ. ಅಲ್ಲಿನ ಎಲ್ಲ ಹುಡುಗರು ಹಾವಳಿಯಾಗನ ಅಂತಂದ್ರಿ. ಜನ ಅಂಜಿ ಮಾಡಿಬಿಡ್ತೀರಿ.
ಸಣ್ಣ ಒಂದು ಊರು ಕಟ್ಟಿಕೊಂಡ ಹಾಲಿಗೆ ಮೇಡಿ ಅನ್ನುವಂಥ ಒಂದು ಹೆಸರಿಟ್ಟುಕೊಂಡು ನಮ್ಮ ಊರಿಗೆ ಬಂದು ನೆಲೆಸಿದ್ರು ಅವ್ರು. ಅವಾಗ ಎಷ್ಟೇ ಒಂದು 4 ಮನೆ ತಾನು ಅಷ್ಟ ಇದ್ವು ಅಂತಾರೆ ಮೊದಲು. ಆಮೇಲೆ ಬರ್ಬರ್ತಾ ಎಲ್ಲ ಅಡ್ಡ ದೊಡ್ಡದಾಯ್ತು. ಅಂದ್ರೆ ಈಗ ಕಲಾ ವಿಭಾಗದ ಬಗ್ಗೆ ಮಾತಾಡೋಣ. ಹೇಳ್ರಿ. ಈಗ ನೀವು ಕಲೆಯ ಪ್ರವೇಶ ಮಾಡಿದ್ರಿ, ಹೌದು. ಎಷ್ಟನೇ ವಯಸ್ಸಿಗೆ ನಿಮ್ಗೆ ಎಷ್ಟು ವಯಸ್ಸಿತ್ತು ಅವಾಗ? ನಾ ಕಲೆ ಬಗ್ಗೆ ಹೇಳ್ಬೇಕಂದ್ರೆ ನನಗೆ 35 ವರ್ಷದ ನಂತರ ಈ ಕಲೆ ಬಗ್ಗೆ ಅಭಿರುಚಿ ಆಗಿದ್ರಿ. ಅದಕ್ಕಿಂತ ಮೊದ್ಲು ಇದ್ದಿದ್ದಿಲ್ಲ? ಅದಕ್ಕಿಂತ ಮೊದಲು ನನಗೆ ಒತ್ತಾಗ ಮತ್ತೆ ಇದು ಹೆಂಗ್ ಬಂತಿದ್ದು? ಇದು ನೋಡ್ರಿ ನಮ್ಮ ಹೆಣ್ಣು ಕೊಟ್ಟ ಮಾವ ಅಂತೇಳಿ ದೇವಲತ್ತಿ ಅವ್ರಿ. ದೇವಲತ್ತಿ ಹ್ಞೂ ರೀ, ಅವ್ರ ನಮ್ಮ ಮಾವರೇ ಅಂದ್ರೆ ನಮ್ಮ ಸೋದರತ್ತಿ ಮಗಾರಿ ಅವ್ರ ಒಳಗಿನ ಬಳಗ. ಒಳಗಿನ ಬಳಗ ರೀ. ಅವ್ರು ಏನ್ ಮಾಡಿದ್ರಿ, ಒಂದು ಹಾರ್ಮೋನಿಯಂ ತೊಗೊಂಬಂದು ಮನಿಯೊಳಗೆ ಇಟ್ಕೊಂಡಿರ್ರಿ ಅವ್ರು, ತಮ್ಮ ಮನಿಯೊಳಗೆ. ಅವ್ರು ತೀರ್ಕೊಂಡಾದ ನಂತರ ಏನಾಯ್ತು ರೀ, ಅವ್ರ ಮನೆ ಸಾಮಾನು ಎಲ್ಲ ನಮ್ಮ ಚಕಡಿ ಒಳಗೆ ಹೇರ್ಕೊಂಬರ್ಬೇಕಂತ ಹೇಳಿ ನಾನು ಅವನ್ ತೊಗೊಂಬರಕ್ಕಂತ ಹೋದನ್ರಿ. ಅದ್ರೊಳಗೆ ಆ ಸಾಹಿತ್ಯದೊಳಗೆ ಇಂಥದೊಂದು ಹಾರ್ಮೋನಿಯಂ ಇತ್ತು. ಹಾರ್ಮೋನಿಯಂ ಇದೇನು ನಮ್ಗೆ ಗೊತ್ತೇ ಇಲ್ರಿ, ಅದ್ರ ಅವರೇ ಹಾಕಿದ್ರಿ? ಮಾಹಿತಿನೇ ಇಲ್ರಿ. ಅಲ್ಲ ಅವರೇ ಹಾಕಿ ಇಲ್ರಿ, ನಾ ಅದನ್ನ ತೊಗೊಂಬಂದ್ರಿಲ್ಲ ಬರುವಾಗ. ಚೀಲ ಕಟ್ಟಿ ಧೂಳದ ಕಂಟದ ಮೇಲೆ ಬೊಕ್ಕದ್ರ ಅದನ್ನ ತೊಗೊಂಬನ್ನಿ. ಅದನ್ನೆಲ್ಲ ಧೂಳ ಜಾಡಿಸಿ ಇದು ಮಾಡ್ಕೊಳದಂತಂದ್ರ ಅದು ಎಲ್ಲ ಬಾರಿಸೋದು ಹೆಂಗ ಏನಾಗ ನಮ್ಗೆ ಗೊತ್ತಿಲ್ಲ. ನಮ್ಮಲ್ಲಿ ಒಬ್ಬರ ಸುಭಾಷ್ ನಂದಿಹಳ್ಳಿ ಅಂತ ಹೇಳಿ ಅವ್ರ ಸಂಗೀತ ಇದಿದ್ರಿ, ಸಂಗೀತ ಶಿಕ್ಷಕರಿದ್ರು. ಅವರು ಕರ್ಕೊಂಬಂದ ಇದೇನ್ ನೋಡ್ರಿ ಅದನ್ನಟ ನಮಗೂ ಮಾಹಿತಿ ಇಲ್ಲ. ನಾನು ಅವ್ರೆಲ್ಲ ಅದನ್ನ ಸ್ವಚ್ಛ ಮಾಡಿ ಅವ್ರ ಕ್ಲಾಸ್ ಹೇಳ್ತಾರಲ್ಲ ಎಲ್ಲಿ ಹಾಲಿಗೆ ಮಾಡ್ಯಾಗ ಅಂದ್ರೆ ಸಂಘ ಹೇಳ್ತಿರ್ರಿ. ನೀವು ಕ್ಲಾಸ್ ಚಾಲೂ ಮಾಡಿದ್ರಿ? ಕ್ಲಾಸ್ ಏನ್ ಮಾಡ್ರಿ, ಅದನ್ನ ಪೆಟ್ಟಿಗೆ ಎಲ್ಲ ಸ್ವಚ್ಛ ಮಾಡಿ ಬಾರ್ಸಾಕ ಅವ್ರ ಕಲಿಸ್ಯಾರ ನಮಗೆ. ಫಸ್ಟ್ ಅವರ ಗುರುಗಳು. ಆನಂತರ ಸ್ವಲ್ಪ ಬಾರಿಸುವಂತ ಮಾಡಿ. ನೀವು ಎಷ್ಟು ವರ್ಷ ಕಲ್ತ್ರಿ ಅವ್ರ ಕಡೆ? ಅಷ್ಟು ಒಂದು ವರ್ಷದೊಳಗೆ ನಾ ಎಲ್ಲ ಅದನ್ನ ಅವ್ರ ಸೆಕ್ಷನ್ ಕಲ್ತೀನಿ ರೀ. ವರ್ಷದೊಳಗೆ ರೀ. ಯಾವ್ಯಾವ ರಾಗ ಕಲ್ತ್ರಿ? ಭೂಪರಾಗ, ದುರ್ಗಾ, ಸಾರಂಗರಿ, ದೇಶ, ಕಮಾಜ್ರಿ, ಮತ್ತು ಜೀವನ್ಪುರಿ, ಮತ್ತು ಭಾಗ್ಯಶ್ರೀ, ಮತ್ತು ಭೈರವಿ, ಮತ್ತು ಇನ್ನೂ ಒಂದು ಇದ್ರೊಳಗೆ ಈ ನಮ್ಮ ಹಂಗ ಶಿಕ್ಷಣ ಮಾಡ್ಕೊತಾನ ಈ ಮುಂದಿನ ಯಾವ್ದ್ರಿ ಮೊದಲ ಜೂನಿಯರ್ ಮಾಡಿನ್ರಿ, ಸೀನಿಯರ್ಗೆ ಎಕ್ಸಾಮ್ ಕಟ್ಟಿನ್ರಿ. ಈ ಸಂಗೀತ ಪರೀಕ್ಷೆ ಮಾಡ್ಕೊಂಡ್ರಿ? ಮಾಡ್ಕೊಂಡ್ರಿ. ಎಲ್ಲಿ ಬೆಳಗಾವಿಗೆ ಮಾಡ್ಕೊಂಡ್ರಿ? ಬೆಳಗಾವಿಗೆ ಐತ್ರಿ. ಜೂನಿಯರ್ ಆಯ್ತು ರೀ. ಸೀನಿಯರ್ಗೆ ಎಕ್ಸಾಮ್ ಕಟ್ಟಿನಿ. ಹೌದೌದು. ಈ ಸೀನಿಯರ್ಗೆ ಎಕ್ಸಾಮ್ ಕಟ್ಟಿನಿ. ಎಕ್ಸಾಮ್ಗೆ ನಮ್ಗೆ ಹೋಗಕ್ಕೆ ಆಗಲಿಲ್ಲ ರೀ, ಅದು ಬಿಟ್ಟಿನ್ರಿ ಅಷ್ಟೇ. ಅದನ್ನ ನಿಮ್ಮ ಸರ್ ಎಲ್ಲ ಕೂಡಿಸ್ತಿದ್ರಲ್ಲ? ಕೂಡಿಸ್ತಿದ್ರಿ. ಈಗ ನೀವು ಹೆಂಗೂ ಮತ್ತೆ ಏನಾರೇ ಒಂದು ಹಾಡ್ರಿಲ್ಲ? ಹಾಡೋಣ್ರಲ್ಲ. ಹಾಡ್ರಿ. ಆಯ್ತಾಯ್ತು. ಕೊಡು ಬೇಗ ದಿವ್ಯಮತಿ ಸರಸ್ವತಿ, ಕೊಡು ಬೇಗ, ಕೊಡು ಬೇಗ ದಿವ್ಯಮತಿ ಸರಸ್ವತಿ, ಕೊಡು ಬೇಗ, ಕೊಡು ಬೇಗ ದಿವ್ಯಮತಿ ಸರಸ್ವತಿ, ಕೊಡು ಬೇಗ, ಕೊಡು ಬೇಗ ದಿವ್ಯಮತಿ ಸರಸ್ವತಿ, ಕೊಡು ಬೇಗ. ಮೃಡಹರಿ ಮುಖ ನಿನ್ನ ಒಡೆಯಳೆ ನಿನ್ನಯ, ಮೃಡಹರಿ ಮುಖ ನಿನ್ನ ಒಡೆಯಳೆ ನಿನ್ನಯ, ಅಡಿಗಳಿಗೆರಗುವೆ, ಅಡಿಗಳಿಗೆರಗುವೆ ಅಮ್ಮ ಬ್ರಹ್ಮನ ರಾಣಿ. ಕೊಡು ಬೇಗ ದಿವ್ಯಮತಿ ಸರಸ್ವತಿ, ಕೊಡು ಬೇಗ. ಇಂದಿರಾರಮಣನ ಹಿರಿಯ ಸೊಸೆಯು ನೀನು, ಇಂದಿರಾರಮಣನ ಹಿರಿಯ ಸೊಸೆಯು ನೀನು, ಬಂದ್ಯನ ವದನದಿ, ಬಂದ್ಯನ ವದನದಿ ನಿಂದು ನಾಮವನ್ನುಡಿಸೆ. ಕೊಡು ಬೇಗ ದಿವ್ಯಮತಿ ಸರಸ್ವತಿ, ಕೊಡು ಬೇಗ.
ಕೊಡು ಬೇಗ ದಿವ್ಯಮತಿ ಸರಸ್ವತಿ ಕೊಡು ಬೇಗ ಅಖಿಲ ವಿದ್ಯಾಭಿಮಾನಿ ಅಜನ ಪಟ್ಟದ ರಾಣಿ ಅಖಿಲ ವಿದ್ಯಾಭಿಮಾನಿ ಅಜನ ಪಟ್ಟದ ರಾಣಿ ಸುಖವಿತ್ತು ಪಾಲಿಸೆ ಸುಖವಿತ್ತು ಪಾಲಿಸೆ ಸುಜನ ಶಿರೋಮಣಿ ಪತಿತ ಪಾವನ ನೀನೆ ಗತಿಯಂದು ನಂಬಿದೆ ಪತಿತ ಪಾವನ ನೀನೆ ಗತಿಯಂದು ನಂಬಿದೆ ಸತತ ಪುರಂದರ ವಿಠಲನ ತೋರೆ ಸತತ ಪುರಂದರ ವಿಠಲನ ತೋರೆ ಕೊಡು ಬೇಗ ದಿವ್ಯಮತಿ ಸರಸ್ವತಿ ಕೊಡು ಬೇಗ ದಿವ್ಯಮತಿ ಕೊಡು ಬೇಗ ದಿವ್ಯಮತಿ ಕೊಡು ಬೇಗ ದಿವ್ಯಮತಿ ಸರಸ್ವತಿ ಕೊಡು ಬೇಗ. ಕೇಳುಗರೆ, ಇದಾಗಿತ್ತು ರಾಗಿ ಅಮ್ಮನ್ ಸೋಮನಗೌಡ ನೇಂಗನಗೌಡ ಪಾಟೀಲ್ರು ಹಾಲ್ಗಿ ಮರಡಿ ಚಂದ ಸರಸ್ವತಿ ನಾಮಸ್ಮರಣೆ ಮಾಡಿದ್ರು, ಚಂದ ಆಡಿದ್ರು. ಗೌಡ್ರ, ಈಗ ಮುಂದಿನ ನಮ್ಮ ಮಾತಿನ ಪಯಣ ಮುಂದುವರಿಸ್ತೀನಿ. ಈಗ ನಿಮ್ದು ಪಾರಿಜಾತ ತಂಡ ನಿಮ್ಮ ಒಳಗಿತ್ತು ಅಂತ ಹೇಳಿದ್ರಿ, ಹೌದ್ರಿ. ಅದ್ರ ಬಗ್ಗೆ ಮಾತಾಡ್ರಿ. ನೋಡ್ರಿ, ಪಾರಿಜಾತ ಸಂಘ ಶ್ರೀಕೃಷ್ಣ ಒಳಗಿತ್ತು. ಶ್ರೀಕೃಷ್ಣ ಪಾರಿಜಾತ ಅನ್ನುವಂಥದ್ದು ನಮ್ಮ ಊರೊಳಗ ಪ್ರಪ್ರಥಮ ಮಾಡಿದಂಥವ್ರು ನಾವ್ರಿ. ನೀವೇ ಮಾಡಿ? ಹೌದ್ರಿ. ಅದ್ ನಿಮ್ ತಲೆಗೆ ಯಾಕೆ ಬಂತು? ನನ್ನ ತಲೆಯಾಗ ಯಾಕೆ ಬಂತಂದ್ರಿ, ಈ ಜಾನಪದ ಕಲಿಯೊಳಗೆ ನಾವು ಎಷ್ಟೋ ದೊಡ್ಡ ಆಟ ಸಣ್ಣಾಟ ಇವನ್ನೆಲ್ಲ ನಾನ ಕಲಿಸಿದ್ರಿ. ಕೆಲ ನಮ್ಮ ಊರೊಳಗೆ ಅಂದ್ರೆ ಹಾರ್ಮೋನಿಯಂ ಬಾರಿಸ್ತೀನಿ ರೀ ದೊಡ್ಡ ಆಟದೊಳಗದು. ಮತ್ತು ಈ ಶಾಲಿ ಒಳಗೆ ಶಿಕ್ಷಣ, ಈ ಸಂಗೀತ ಶಿಕ್ಷಣ ಹೇಳ್ತೀನಿ ರೀ ಸಣ್ಣ ಮಕ್ಕಳಿಗೆ. ಜಾನಪದ ಹಾಡು ಕಲಿಸೋದ್ರಿ, ಮುಂದೆ ಈ ಕೋಲಾಟ, ಭರತನಾಟ್ಯ ಇಂಥವನ್ನೆಲ್ಲ ನಾ ನಮ್ಮ ಶಾಲಿ ಮಕ್ಕಳಿಗೆ ಕಲಿಸ್ತೀನಿ ರೀ. ಅದರೊಳಗೆ ಮಲ್ಲಪ್ಪ ಹರಿಜನ್ ಅಂತ ಹೇಳ್ರಿ, ಅವರೊಬ್ಬರ ಪಾರಿಜಾತ ಕಲಾವಂತರ್ರಿ. ಅವ್ರು ಪಾರಿಜಾತ ಕಲಾವಂತರ್ರಿ. ಆಮೇಲೆ ಅವ್ರು ನಮಗೆ ಬಂದು ಏನು ಹೇಳ್ರಿ, ಇಷ್ಟೆಲ್ಲ ನೀವು ಕಲ್ತೀರಿ, ನಮ್ಮ ಊರೊಳಗೆ ಒಂದು ಪಾರಿಜಾತ ಮಾಡ್ರಿ ಅನ್ನುವಂಥ ಮಾತು ನಮಗೆ ಬಂದು ಹೇಳೋಣ ಅಂದ್ರೆ ನಾವೇನು ಮಾಡಿದ್ರಿ, ಅದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ರಿ. ಪಾರಿಜಾತ ಅಂದ್ರೆ ಏನೂ ಗೊತ್ತಿಲ್ಲ ನನಗೆ, ಅದನ್ನೇ ನಮಗೆ ಕಲಿಯಾಕೆ ಆಗೋಲ್ಪ ಅಂತ ನಾನು ಇಲ್ರಿ, ನಿಮ್ಮಿಂದ ಆಗ್ತೈತಿ, ಸಾಧ್ಯ ಆಕೈತಿ, ನೀವು ಮನಸ್ಸು ಮಾಡಿದ್ರಿ ಎಲ್ಲ ಆಕೈತಿ ಅಂತೇಳಿ ಅವರು ನಮಗೆ ಪ್ರೋತ್ಸಾಹ ನೀಡೋಣ. ಕತ್ತಿ ಆಗಿಂದಾಗ ಒಂದು ಕತ್ತಿ ಪುಸ್ತಕ ತೊಗೊಂಬಂದ ಪೂಜಾ ಮಾಡಿ ಪ್ರಾರಂಭ ಮಾಡಿದ್ವು. ಅಪ್ಪ ಸಾಬ್ ತಿಗಡಿ ಅಂತ ಹೇಳಿ. ಅದು ಯಾರು ಬರ್ದಿದ್ದಿತ್ತು? ಅದು ಇವ್ರು ಕುಲಗೋಡ್ರ ಅದೇ ಅಪರಾಳ ತಮ್ಮಣ್ಣವ್ರ ಗೊತ್ತು. ಹಾಂ, ಅವ್ರ ರಚನೆ ಮಾಡಿದಂಥ ಒಂದು ಕೃತಿ, ಅದನ್ನು ತೊಗೊಂಬಂದು ಪೂಜಾ ಮಾಡ್ರಿ. ಆಮೇಲೆ ನಮ್ಮ ತಿಗಡಿ ಅಪ್ಪ ಸಾಬ್ ತಿಗಡಿ ಅಂತ ಹೇಳ್ರಿ, ಮುನ್ವಳ್ಳಿ ಅವ್ರು ಮುಸಲ್ಮಾನ್ ಫಕೀರಿ. ಅವರು ಹಾರ್ಮೋನಿಯಂ ಮಾಸ್ತರ್ ಇದ್ದರು. ಅವ್ರನ್ನ ಕರೆಸಿ ಅವ್ರಿಗೆ ಪಗಾರ ಕೊಟ್ಟ 3 ತಿಂಗಳು ನಮ್ಮ ಊರೊಳಗೆ ಇಟ್ಕೊಂಡ. ಅವ್ರ ಮುಖಾಂತರ ಎಷ್ಟು ಪಗಾರ ಇತ್ತು ಅವ್ರಿಗೆ ಕೊಡ್ತಿದ್ರು? ಅವ್ರಿಗೆ ಎಷ್ಟು ಪಾಪ 2,000 ರೂಪಾಯಿ ರೀ ಒಂದು ತಿಂಗಳಿಗೆ. ನೋಡಿ, 2,000 ಪಗಾರ ಕೊಡ್ತಿದ್ರು ರೀ. ಊಟ ಚಾ ಎಲ್ಲ ಅವ್ರಿಗೆ ಕೊಟ್ಟ. ಮತ್ತೆ ಕಲಾವಿದರು ನಿಮ್ಮ ಊರೊಳಗೆ ಇದ್ರು? ಇದ್ರಿ ಎಲ್ಲ ಕಲಾವಿದರು ಎಲ್ಲ ಕಲಾವಿದರು ಇದ್ರಿ. ಸ್ತ್ರೀ ಪಾತ್ರನೇ ಗಂಡಸರೇ ಮಾಡ್ತಿದ್ರು? ಗಂಡಸರೇ ಮಾಡ್ತಿದ್ರು. ರುಕ್ಮಿಣಿ ಪಾತ್ರ ಆಗ್ಬೇಕು, ರುಕ್ಮಿಣಿ ಸತ್ಯಭಾಮ ತಂದಿದ್ರು, ಗೌಳಿಗಿತ್ತಿ ಒಬ್ಬನ್ ಮಾಡಕ್ ಹಚ್ಚಿದ್ರು ಇಷ್ಟ. ಹೌದ್ರಿ. ಕೃಷ್ಣನ್ ಪಾತ್ರ ನೀವೇ ನಾನಾ ಮಾಡಿದ್ರಿ. ಇದೆಲ್ಲ ನೀವೇ ಕಲ್ಸಿದ್ರಿ? ಅವರು ಇದನ್ನ ಸಹಾಯ ಅಪ್ಪ ಸಾಬ್ ತಿಗಡಿ ಅನ್ನೋರು ಅವ್ರು ಕಲ್ಸಿದ್ರು. ಅಂದ್ರೆ ನಿಮ್ಮ ಪಾರಿಜಾತ ಎಷ್ಟು ತಾಸಿಂದ ಇತ್ತು? ನಾವು ನೋಡ್ರಿ ಬೆಳತನಕನ ಮಾಡಿದೀನಿ ರೀ. ಅಂದ್ರೆ 10:30 ಚಾಲು ಆಗಿ 10:30ಗೆ 6 ಗಂಟೆ ತನ ರೀ. ದಶಾವತಾರ ಮುಗಿಬೇಕಂದ್ರೆ 6 ಸೂರ್ಯ ಉದಯ ಆಗ್ಬೇಕಲ್ಲ, ಆಗ್ಬೇಕ್ರಿ. ಸೂರ್ಯ ಉದಯಕ್ಕೆ ಮುಗಿಸಿದ್ರು. ಮಂದಿ ಕೂಡ್ತಿತ್ತು ಅವಾಗ? ಮಂದಿ ಜಾಸ್ತಿ ಕುಡಿತೀರಿ, ಅಗದಿ ಸಾಕಷ್ಟು ಜನ ಕುಡಿತಿರಲ್ಲ ಬೆಳತನಕ ಮಂದಿ. ಅಂದ್ರ ನಮ್ಮ ಊರೊಳಗೆ ಏನಾಗಿತ್ರಿ, ಪ್ರಥಮದೊಳಗೆ ನಮ್ಮ ಊರೊಳಗೆ ಪಾರಿಜಾತ ಅನ್ನುವಂಥದ್ದು ಗೊತ್ತೇ ಇಲ್ಲ. ನಮ್ಮ ಮಲ್ಲಮ್ಮ ಮೇಗೇರಿ ಅವ್ರಿ, ನಮ್ಮ ಕುಲಕರ್ಣಿ ಅಂತೇಳಿ ನಮ್ಮ ವಾರ್ತಾ ಮತ್ತು ಪ್ರಚಾರ ಇಲಾಖೆ ಒಳಗ ಕ್ಷೇತ್ರ ಪ್ರಚಾರ ಇಲಾಖೆ ಒಳಗೆ ಇದ್ರಿ ಅವ್ರ ಕ್ಷೇತ್ರದೊಳಗಿದ್ದಾಗ ಅವ್ರ ಒಂದು ಮುಖಾಂತರ ನಮ್ಮ ಮಲ್ಲಮ್ಮ ಮೇಗೇರಿ ಬೈಲುಗೊಲ್ದವ್ರು ಅವರು ಕಂಪ್ನಿ ತೊಗೊಂಡು ನಮ್ಮ ಊರಿಗೆ ಬಂದಿದ್ರಿ. ಅವ್ರು ಬಂದಾಗ ನಾವು ಅವ್ರಿಗೆ ಶ್ರೀಹರಿ ತಂಡ ತಗೊಂಡು ಬಂದಿದ್ವಿ. ಶ್ರೀಹರಿ ತಂಡ ತೊಗೊಂಡ್ಬಂದಿದ್ರು ಅವರು. ಅವ್ರಿಗೆ ನಾವೆಲ್ಲ ವ್ಯವಸ್ಥೆ ಮಾಡಿ ಕೊಟ್ಟಿದ್ರು. ಅವಾಗ ನಮಗೆ ಏನು ಪಾರಿಜಾತ ಅನ್ನುವಂಥದ್ದು ಏನೂ ಗುರ್ತಿರಾಕಿಲ್ರಿ. ಆದರೂ ಅವ್ರ ಮುಖಾಂತರ ಏನು ಮಾಡಿರಿ, ಅವ್ರು ನಮ್ಮ ಊರೊಳಗೆ ಪಾರಿಜಾತ ಭಾಳ ಒಂದು ಉತ್ತಮ ರೀತಿಯಿಂದ ಮಾಡಿದ್ರಿ. ಅವರು ಮಾಡಿದ ನಂತರ ಅದ ಒಂದು ನಮಗೆ ಪ್ರೋತ್ಸಾಹ ಅಂದ್ರೆ ಇದನ್ನು ನಾವು ಕಲ್ತತ್ತಿರ್ಬೇಕು ಅನ್ನುವಂಥ ನಮಗೆ ಹೆಮ್ಮೆ ಆತ್ರಿ.
ಆ ಮುಖಾಂತರ ಅವ್ರಿಗೆ ಈಗ ಸೂತ್ರಧಾರಿ ದೂತಿ ಪಾತ್ರ ಮಾಡೋರು ನಿಮ್ಮಲ್ಲಿ ನಮ್ಮಲ್ಲಿ ಅವರು ಅರ್ಜುನಗೌಡ ಪಾಟೀಲ್ ಅಂತೇಳಿ ಅವರು ನಮ್ಮ ಮಾಡ್ತಿದ್ರು. ಅಣ್ತಮ್ಮರು ಅವ್ರು ಮಾಡಿದ್ರು. ಕೊರವಂಜಿ ಪಾತ್ರ ಮತ್ತೆ ಇವರೇ ಮಾಡ್ತಿದ್ರು. ಮಲ್ಲಪ್ಪ ದನದ ಮನಿ ಅಂತೇಳಿ ಅವರು ಕೊರವಂಜಿ ಚಲೋ ಮಾಡ್ತಿದ್ರು. ಚಲೋ ಮಾಡಿದ್ರು. ಎಲ್ಲ ಮೇಕಪ್ ಅದೆಲ್ಲ ಕಲ್ತಿದ್ರು ನೀವು ಮೇಕಪ್ ಅದು ನಾವು ಮೊದಲು ಕಲ್ತಲ್ರಿ, ಅದಕ್ಕೆ ಕೇಳ್ತೀವಿ. ಹಾಂ ರೀ, ನಾವು ಕಲ್ತಿದ್ದು ಅಂದ್ರೆ ಮೇಕಪ್ ಮಾಡ್ಲಿಕ್ಕೆ ಬೇರೆಯವ್ರು ಬೇರೆಯವ್ರು ಬರ್ತಾರ್ರಿ. ಆ ನಂತರ ನಾವ ಮಾಡ್ಕೊಳಕ್ ಕಲ್ತೀವ್ರಿ ಮೇಕಪ್ ಅದು. ಅಂದ್ರೆ ನಿಮ್ದು ಹಲಗಿ ಮರಡಿ ತಂಡದ ಏನ್ ಹೆಸರು ಇಟ್ಟಿದ್ರಿ? ಬಸವೇಶ್ವರ ಶ್ರೀಕೃಷ್ಣ ಪಾರಿಜಾತ ಸಂಘ, ಬಸವೇಶ್ವರ ಶ್ರೀಕೃಷ್ಣ ಪಾರಿಜಾತ ತಂಡ ಹಾಲಿಗೆ ಮಾಡಿ ಅಂತ ಹೇಳ್ರಿ. ಸ್ತ್ರೀ ಪಾತ್ರದವ್ರು ಯಾರು ಇದ್ದಿದ್ರು? ಇದ್ರ ಅಂದ್ರೆ ಏನ್ರಿ, ಅವ್ರು ಗೌಳಿ ಇತ್ತಿ ಒಬ್ಬ ನಮ್ಮ ಊರಾಗ ಮಾಡ್ತಿದ್ರಿ, ಉಳ್ದವ್ರ ಸತ್ಯಮಾಮ ರುಕ್ಮಿಣಿ ಕೊರವಂಜಿದು ಹೊರಗೆ ನಿಂದ ಕರೆಸ್ತಿದ್ರು. ಅವ್ರು ಬಂದು ಪ್ರಾಕ್ಟೀಸ್ ನಿಮ್ ಊರಾಗ ಇರ್ತಿದ್ರಲ್ಲ ಅವ್ರು? ಇಲ್ರಿ, ಮತ್ತೆ ಹೆಂಗ ನಾಟಕ ದಿವಸ ಬರೋದ್ರು ಅವ್ರು. ನಿಮಗೆಲ್ಲ ಸರಿ ಸರಿ ಮತ್ತೆ ಹೊಂದು ಈಗ ಮಾಸ್ತರ್ ಎಲ್ಲ ಕಲಿಸಿದ್ರಲ್ಲ, ಅದ್ರ ಪ್ರಕಾರ ನಾವು. ಎಷ್ಟು ವರ್ಷ ನಡೀತು ನಿಮ್ಮ ಕಂಪನಿ? ನಮ್ಮ ಕಂಪನಿ ನೋಡ್ರಿ ಒಂದು 30 ವರ್ಷ ನಮ್ಮ ಊರೊಳಗೆ ಕಂಪನಿ ನಡೀತ್ರಿ. ಮತ್ತೆ ಮುಂದೆ ಅದ್ಯಾಕೆ ಮುಂದುವರಿಲಿಲ್ಲ ಅಂದ್ರೆ ಅವರು ಹಿಂದ ಮಾಜಿ ಮಂದಿ ಎಲ್ಲ ತೀರ್ಕೊಂಡ್ರ ಅವ್ರು. ಹಿಂಗೆ ವಯಸ್ಸಾಗಿ ಮಲ್ಲಪ್ಪ ಅರ್ಜುನ ಮುಂದ ನಮ್ಮ ಅವ್ರ ಪೇಟಿ ಮಾಸ್ತರ ಎಲ್ಲರೂ ತೀರ್ಕೊಂಡ್ರ. ಮತ್ತೆ ನಾವು ಅಷ್ಟ ಉಳಿದ್ರಲ್ಲ. ನೀವು ಬಸವೇಶ್ವರ ಪಾರಿಜಾತ ತಂಡ ಹೊರಗೆ ಹೋಗಿದ್ರಿ? ಹೋಗಿದ್ರು. ನಮ್ಮ ಸುತ್ತಮುತ್ತ ಹಳ್ಳಿ ಒಳಗ ಯಾವ್ಯಾವ ಊರಿಗೆ ಹೋಗಿದ್ರಿ? ಹುಲಿಕೇವಿ, ಅಂಕಲಿಗಿ, ಕೆಕೆ ಕೊಪ್ಪ, ಅಲ್ಲೇ ಮುಂದೆ ಬೆಂಡಿಗೇರಿಗಳು ಮಾಡಿದವ್ರಿ. ಬೆಂಡಿಗೇರಿ ಮತ್ತೆ ಇಲ್ಲಿ ಇದ್ರ ತಾಲೂಕು ರೀ, ಯಾವ್ದು ಇಲ್ಲಿ ಹುಲಿಯಾನೂರು ಅಂತ ಹೇಳಿದ್ರಲ್ಲ, ಅಲ್ಲೂ ಮಾಡಿವ್ರಿ. ಕರಿವಣ್ ಕುಂಪಿ ಇಲ್ಲಿ ಕಾಕ್ತಿ ಹತ್ತಿರ. ಮುಂದೆ ಬಾತ್ ಕಡೆ ಹೋಗ್ಯಾವ್ರಿ, MK ಬಳ್ಳಿ. ಅಂದ್ರೆ ಎಲ್ಲಾ ಜನರು ನಿಮಗೆಲ್ಲ ಶಬಾಷ್ ಅಂದಾರ. ಏನ್ ನೋಡ್ರಿ, ಆಗ ಕಲೆ ಅನ್ನೋದು ಅಂದ್ರಿ ಜನಪದ ಕಲೆ ಇಷ್ಟೆಲ್ಲ ಮಾಧ್ಯಮಗಳು ಇರಾಕಿಲ್ರಲ್ಲ. ನೀವ್ ಯಾವ ಪಾತ್ರ ಮಾಡ್ತೀವಿ? ನಾವು ಶ್ರೀಕೃಷ್ಣ ಪಾತ್ರ ನಾನು ಮಾಡ್ತೀನಿ. ಈ ಶ್ರೀಕೃಷ್ಣ ಪಾತ್ರ ದೂತಿ ಹೇಳ್ತಾನೆ ಯಾರು ಏನು ಅಂತ. ಹೌದು, ನೀವು ಅದನ್ನ ಪರಿಚಯ ಮಾಡಿಕೊಡ್ತೀರಿ? ಪರಿಚಯ ಮಾಡಿ ಹಾಡು ಹಾಡ್ರಿದ್ರೆ ಆಯ್ತು. ಅದು ಬಿಳಿ ಒಂದ್ರಾಗ ಆಧಾರ್ ಸೂರದೊಳಗ ಶ್ರೀಕೃಷ್ಣ ಪಾರಿಜಾತ ನಡೀತಿದ್ವಿ. ಈ ಸಂಗೀತ ಕರೆ ಒಂದು ಹಿಂಗಿರ್ತದೆ. ನಮ್ಮ ಭಜನ ಏನ್ ಮಾಡ್ತೇವ್ ನಾವು, ಕರಿ 4 ಒಳಗ ಹೌದೌದು ಭಜನ ಮಾಡ್ತೇವೆ. ಇವರು ಪಾರಿಜಾತ ಸೂರ. ಬ್ರಹ್ಮಾದಿ ಕುಲಗಳಿಗೆಲ್ಲ ಪರಬ್ರಹ್ಮನೆಂದೆನಚಿದಿ ಅಮೀನಾಸುರರ ಹಲ್ಲವನೇ ಮುರಿದು 10 ಅವತಾರವನೇ ಎತ್ತಿ ಧರಿಗೆ ಬಂದೆ ನಾರಿ ಶಿರೋಮಣಿ ತಂದಿ ವಸುದೇವ ತಾಯಿ ದೇವಕಿ ಉದರದಲ್ಲಿ ಜನಚಿ ಬಂದೆ ನಾರಿ ಕೃಷ್ಣ ಶಯನ ಮಾಡ್ಯಾನೇನ ನಮ್ಮ ರಂಗಯ್ಯ ಸ್ವಾಮಿ ಶಯನ ಮಾಡ್ಯಾನೇನ ಶಯನ ಮಾಡ್ಯಾನೇನ ಶಯನ ಮೋಕ್ಷದ ಮೇಲೆ ಶಯನ ಮಾಡ್ಯಾನೇನ ಶಯನ ಮೋಕ್ಷದ ಮೇಲೆ ನಮ್ಮ ರಂಗಯ್ಯ ಸ್ವಾಮಿ ಶಯನ ಮಾಡ್ಯಾನೇನ ನಮ್ಮ ರಂಗಯ್ಯ ಸ್ವಾಮಿ ಶಯನ ಮಾಡ್ಯಾನೇನ ಅಕ್ಕರದಿಂದಲಿ ರುಕ್ಮಿಣಿ ತೊಡಿ ಮೇಲೆ ನಕ್ಕು ನಲೆಯುತ ರಂಗ ಶಯನ ಮಾಡ್ಯಾನೇನ ನಮ್ಮ ರಂಗಯ್ಯ. ಇದ್ರೊಳಗೆ ಏನಾಕತ್ರಿ,
ಮೇಳದವ್ರು ಮತ್ತ ಮೇಳದವ್ರು ಹಾಡೆ ನೀವು ಒಮ್ಮೆ ಹಾಡೋದು ಆಗ್ತದಲ್ಲ ಹಿಂಗದೆ ನಾವ್ ಒಬ್ಬರ ಅನುಕೂಲ ಇದಾಗ್ತದೆ. ಇರ್ಲಿ ಇದು ಚಂದ ಹಾಡಿದ್ರಿ. ಒಟ್ಟು ನಿಮ್ ಪಾಲಿಗೆ ಎಷ್ಟು ಹಾಡುಗಳು ಬರ್ತಾವ ಅಂದಾಜ? ಪಾಲಿಗೆ ಪಾತ್ರಕ್ಕೆ ಅಂದಾಜು ಎಷ್ಟು ಹಾಡುಗಳು ಬರ್ತಾವ? ಅಂದಾಜ ಒಂದು 30-40 ಬರ್ತಾವ್ರಲ್ಲ. 40 ಹಾಡು ಬರ್ತಾವ. 40 ಹಾಡು ಬರ್ತಾವ್ರಿ. ಅಂದ್ರೆ ದಶಾವತಾರದೊಳಗನ ಒಂದು 10 ಹಾಡು ಬರ್ತಾವ್ರಲ್ಲ. ದಶಾವತಾರದೊಳಗ 10 ಹಾಡು ಬರ್ತಾವ್ರಿ. ಮುಂದ ಈಗ ಪೈಲಾ ನಾನು ಪ್ರವೇಶದೊಳಗ ಖರೆ ಇವೆಲ್ಲ ಭಯಪಡ್ ತಲ್ಯಾಗ ಉಳಿತಾವಲ್ಲ. ತಲ್ಯಾಗ ನಮ್ಗ ಕಂಠಪಾಠದಿಂದ ನೀವೇಲೇನ್ ಬರ್ಕೊಳ್ಳೋದಿಲ್ಲ, ಏನಿಲ್ಲ, ಏನು ಇಲ್ರಿ. ಕಂಠಪಾಠದೊಳಗೆ ಎಲ್ಲ ಅಂತವ್ರಿ. ದಶಾವತಾರ ನೀವೆಲ್ಲರೂ ಹೋಗ್ಬೇಕಂದ್ರೆ ಒಂದ್ ಪ್ರಾಕ್ಟೀಸ್ ಮಾಡೋದು ಹೋಗೋದು. ಪ್ರಾಕ್ಟೀಸ್ನು ಇಲ್ರಿ. ಇಲ್ಲ ಒಮ್ಮೆ ಡೈರೆಕ್ಟ್ ಹೋಗ್ತೀರಿ. ಒಮ್ಮೆ ಡೈರೆಕ್ಟ್ ನಾವು ಸ್ಟೇಜ್ಗೆ ಹೋಗ್ತೇವ್ರಿ. ಈಗ ಒಮ್ಮೆ 3 ತಿಂಗಳ 4 ತಿಂಗಳ 6 ತಿಂಗಳ ನಿಮ್ಗೆ ಎಲ್ಲೂ ಅವಕಾಶ ಸಿಗೋದಿಲ್ಲ. ಹ್ಞೂ. ಹಂಗ ಹೋದಾಗ ಹಂಗೆ ಹೋಗ್ಬಿಡ್ತೀವಿ. ಹಂಗೆ ಹೋಗ್ಬಿಡ್ತಾವ್ರಿ. ಬರ್ತಾವೆಲ್ಲ. ಹ್ಞೂ. ಹಂಗ ಹೋಗ್ತೇವ್ರಿ. ಆದ್ರೂ ಒಂದ್ ಸ್ವಲ್ಪ ನಾವ್ ಏನ್ ಮಾಡ್ತೇವ್ರಿ, ನಾಳೆ ಐತೆ ಅಂದ್ರೆ ಇವತ್ತೊಂದ್ ಸ್ವಲ್ಪ ನೋಡ್ಕೋಬೇಕಲ್ಲ, ನೋಡ್ಕೋತೇವ್ರಿ. ಅಥವಾ ನಾವ್ ಅದನ್ನ ನಿಮ್ಮ ಮೇಕಪ್ ಎಲ್ಲ ನೀವೇ ಮಾಡ್ಕೋತೀರಿ? ನಾನಾ ಮಾಡ್ಕೋತೇನ್ರಿ. ಈ ಪಾರ್ಜಾತ್ ಒಳಗೆ ಹಿಂಗ್ ಮೇಕಪ್ ಮ್ಯಾನ್ ಅಂತ ಹಿಂಗ ಯಾರು ಬರೋದಿಲ್ಲ. ಯಾರು ಇಲ್ಲ, ಯಾರು ಅವ್ರವ್ರ ಮೇಕಪ್ ಅವ್ರು ಮಾಡ್ಕೋದ್ರು. ಇದೆಲ್ಲ ನಿಮ್ದು ಅದು ಮುಗೀತು. ನಿಮ್ದು ಬಸವೇಶ್ವರ ಪಾರ್ಜಾತ್ ತಂಡದ ಕತಿ ಎಲ್ಲ ನಮ್ ಕೇಳುಗರಿಗೆ ಹೇಳಿದ್ರಿ, ಬಹಳ ಸಂತೋಷ ಆಯ್ತು. ಹೌದೌದ್ರಿ. ಆಮೇಲೆ ಮತ್ ನೀವು ಶ್ರೀಹರಿ ತಂಡಕ್ಕೆ ಬಂದ್ರಿ. ಹ್ಞೂ. ಅದೇ ಹೆಂಗ್ ಬಂದ್ರಿ? ಶ್ರೀಹರಿ ತಂಡ ಅಂತ ನೋಡ್ರಿ, ನಾನು ನಮ್ಮ ಕಂಪ್ನಿ ಒಳಗೆ ಅಷ್ಟ ಮಾಡ್ಯ. ನಾವು ಇನ್ನೇನ ಹೊರಗೆ ನಮಗೆ ಮಾಡುವಂಥ ಚಾನ್ಸಸ್ ಸಿಗಲಿಲ್ಲ ರೀ. ನಮ್ಮ ಕಂಪ್ನಿ ಎಲ್ಲ ಮುಚ್ಚಿ ಹೋತಾರಲ್ಲ, ಅವಾಗೆಲ್ಲ ನಮ್ಮ ಸಾಹಿತ್ಯಗಳನ್ನೆಲ್ಲ ಇದನ್ನ ಮಾಡಿ ಸುಮ್ಮನೆ ಉಳಿದಿದ್ದು ರೀ. ಅವಾಗ ನಮ್ಮ ಮಲ್ಲಮ್ಮ ಮೇಗೇರಿ ಅವರು ಒಂದು ಇಳೆ ಹಿಡಿದ್ರಿ. ಅವರು ಇಳೆ ಹಿಡಿದಾಗ ಅವ್ರಿಗೆ ಕೃಷ್ಣನ ಪಾತ್ರ ಮಾಡೋರು ಎಲ್ಲೂ ಸಿಗಲಾರ್ಕೋ ಏನೋ ಒಂದು ತೊಂದರೆ ಆಗಿ ಯಾರ್ದೋ ಕಡೆಯಿಂದ ಇಂತಲ್ಲಿ ಒಬ್ಬರು ಪಾರಿಜಾತ ಕೃಷ್ಣನ ಪಾತ್ರ ಮಾಡ್ತಾರೋ ಆಲಿಮಡಿ ಒಳಗೆ ಅಂತೇಳಿ ತಿಳ್ಕೊಂಡ ನನಗೊಂದು ಫೋನ್ ಹಚ್ಚಿರ್ರಿ ಅವ್ರು. ಹಚ್ಚನ ನಾನೇನು ಮಾಡಿ ಹಂಗಾರ ನಾವು ಅಂದ್ರೆ ಸೋಯಾಬೀನ್ ಕೊಯ್ಯೋಂಥ ಸೀಸನ್ದಾಗ ಒಂದು 4 ಎಕರೆಗೆ ಸೋಯಾಬೀನ್ ಕೋಸಾತೀನಿ ರೀ. ಕೋಸುವಾಗನ ಇವ್ರ ಫೋನ್ ಬಂತ್ರಿ, ಮತ್ತು ನಾಳೆ ಅಷ್ಟೊತ್ತಿದ್ರು ಒಂದು ಪಾರಿಜಾತ ಐತಿ ನೀವು ಬರ್ಬೇಕಂತೇಳಿ ನಮಗೆ ಆಹ್ವಾನ ಕೊಟ್ರಿ. ಅವಾಗ ನಾನೇನೇನ್ರಿ ನಾವು ಸಣ್ಣ ಪುಟ್ಟ ಒಂದು ನಮ್ಮ ಗ್ರಾಮದೊಳಗೆ ಮಾಡಿದಂಥವ್ರು ಇದ್ದಿದ್ದು ಹೇಳ್ರಿ. ನಾನು ಅಂದ್ರೆ ಕಂಪ್ನಿ ಒಳಗೆ ಹೋಗಿ ನಾನು ಅಂತ ಆಟ ಮಾಡಿದವಲ್ರಿ. ನಮ್ಗೆ ನಿಮ್ಗೆ ಒಂದು ಸಾಥ್ ಆಗುದಿಲ್ಲ. ಅದಕ್ಕೆ ನೋಡ್ರಪ್ಪ ನಮಗೆ ಈಗ ಅವ್ರು ಏನಂದ್ರಿ, ಇಲ್ಲ ನಾವೆಲ್ಲ ನಿಮ್ಮ ಹೊಂದಿಸ್ಕೊಂಡು ಮಾಡ್ಕೋತು ಮಾಡೋದು ಹಂಗಿದ್ದಾರೆ. ಹೌದೌದು, ಎಲ್ಲರೂ ನಮ್ಮವ್ರು. ಅವ್ರು ಏನಂದ್ರೆ ನನಗೆ ಒಂದು ಧೈರ್ಯ ಕೊಟ್ರು. ಅವ್ರು ಎಲ್ರಿ ಧಾರವಾಡ ಡಿಸ್ಟಿಕ್ ಡೋರಿ ಬೆಂಚಿ ಅಂತ ಹೇಳಿ, ಡೋರಿ ಬೆಂಚಿಗೆ ಆಟ ಹಿಡ್ರಿ. ಅಲ್ಲಿ ನಾನು ಈ ಕಡೆಯಿಂದ ಹೊಸವಾಗಿನ ರೀ, ಅವರು ನಮ್ಗೆ ಎಲ್ಲರೂ ಹೊಸವ್ರಿಗೆ ಹೋದಿನಿ ರೀ. ಮತ್ತು ಅವ್ರಿಗೆ ನಮ್ಗೆ ಆ ಆಟ ಬೆಳತನಕ ಒಂದು ನಮ್ಮ ಕಲೆಯನ್ನು ಅವ್ರು ಮೆಚ್ಚಿದ್ರಿ. ಇಲ್ಲ ನೀವು ನಮ್ಮ ಕಂಪ್ನಿಗೆ ನಾವು ಯಾವಾಗ ಕರಿತಾವಾಗ ನೀವು ಬರಬೇಕು ಅಂತೇಳಿ ನಮಗೆ ಭಾಳ ಪ್ರೀತಿ ಮಾಡಿರ. ಇದು ಎಷ್ಟು ವರ್ಷ ಆಯ್ತು ಈಗ ಶ್ರೀಹರಿ ತಂಡದಾಗ ಬಂದು? ಶ್ರೀಹರಿ ತಂಡದಾಗ ಅಂದ್ರೆ ನೋಡ್ರಿ ಒಂದು 10 ವರ್ಷ ಆಗಿರ್ಬೋದು ರೀ. 10 ವರ್ಷ ಆಗಿರ್ಬೋದು. ಎಲ್ಲೆಲ್ಲಿ ಕಾರ್ಯಕ್ರಮ ಮಾಡಿರಿ ಶ್ರೀಹರಿ ತಂಡದೊಳಗೆ ನಾವು ಹೋಗಿದ ಬಳಕ ದೊಡ್ಡ ಹೇಳ್ರಿ ನಮ್ಮ ಸರ್ಕಾರ ದೊಡ್ಡ ನೋಡ್ರಿ ಆದಿಚುಂಚನಗಿರಿ ರೀ. ಹಾವೇರಿ ಒಳಗ ನಮ್ಮ HIV ಏಡ್ಸ್ ಬಗ್ಗೆ ಅದು ಆರೋಗ್ಯ ಇಲಾಖೆಯಿಂದ ನಾವು 10-20 ಕಾರ್ಯಕ್ರಮ ಮಾಡಿದ್ವಿ. ಮುಂದೆ ಆದಿಚುಂಚನಗಿರಿಗೆ ಮಾಡಿದ್ವು. ಮುಂದೆ ಪಂಡ್ರಾಪುರ ಇದ್ರೊಳಗೆ ಮಾಡ್ಯವ್ರಿ. ಮಾನ್ಯ ವಿಠಲ್ ಮಂದಿರ ಹತ್ರ ವಿಠಲ್ ಮಾಡಿ ಪ್ರತಿ ವರ್ಷ ಹೋಗ್ತಾರೆ, ಪ್ರತಿ ವರ್ಷ ಮಾಡ್ತಾವ್ರಿ. ಅದು ವಾರಿ ಹಿಡ್ದಿರಿ, ಎಲ್ಲಾರು ಹೋಗ್ತೀರಿ ಮಾಡ್ತೀರಿ. ಹಂಪಿ ಉತ್ಸವಕ್ಕೆ ಮಾನ್ಯ ಹೋಗಿ ಬಂದಿದ್ರಿ. ಹಂಪಿ ಉತ್ಸವ ಆಯ್ತು, ಅಲ್ಲೂ ಮಾಡ್ಯವ್ರಿ. ಮತ್ತು ಇನ್ನೂ ಅನೇಕ ಕಡೆ ಹಳ್ಳಿಗಳಿಗೆ ಯಾರಿಗೆ ನಮ್ಗೆ ಅವ್ರಿಗೆ ಇಳಿಯ ಕೊಟ್ಟವ್ರಿ. ಇಲ್ಲಿ ಈಗ ಎಷ್ಟು ತಾಸಿನ ಕಾರ್ಯಕ್ರಮ ಕೊಡ್ತಾರೆ ಸರ್ಕಾರದ? ನಿಮಗೆ ಸರ್ಕಾರದ ನೋಡ್ರಿ 2 ತಾಸಿನ ಕಾರ್ಯಕ್ರಮ ಕೊಟ್ಟಿರ್ತಾರ್ರಿ. ಆದ್ರೂ ಹಳ್ಳಿ ಒಳಗೆ ನಾವು ಹೋದ್ಕೊಳ್ಳೆ ಏನು ಮಾಡ್ತಾರ್ರಿ, ಅವರು 2 ತಾಸು ಅಂದ್ಕೂಲೆ ಅವ್ರಿಗೂ ಮನುಷ್ಯ ಹಣ ಇದಾಗೋಲ್ರಿ. ಇನ್ನೊಂದಿನ ಸ್ವಲ್ಪ ಮಾಡ್ರಿ ಅನ್ನೋ ಅಂದಾಗ ನಾವು ಇನ್ನೊಂದು ತಾಸು ಮಾಡ್ತೀವಿ, 2-3 ತಾಸು ಮಾಡ್ತೇವ್ರಿ. ಮತ್ತು ಅಲ್ಲಿ ಹಿಂಗಾಕ ಅಂದ್ರೆ ನೀವೀಗ ಶ್ರೀಹರಿ ತಂಡದೊಳಗೆ ನೀವಿದ್ದೀರಿ. ಹ್ಞೂ ರೀ. ಈಗ ಪಾರಿಜಾತ ಆಟ ನಿಮಗೆ ಸಂತೋಷ ಅನ್ನಿಸ್ತದಲ್ಲ ಮಾಡೋದ್ರಿಂದ? ಭಾಳ ಆನಂದ ರೀ. ಯಾಕಂದ್ರೆ ಭಗವಂತನ ಆಟ ಅದ. ಹೌದೌದು. ಎಲ್ಲ ಸತ್ಯಭಾಮ, ರುಕ್ಮಿಣಿ, ಕೊರವಂಜಿ, ಕೃಷ್ಣ ಪರಮಾತ್ಮ, ನಾರದನ ಪ್ರವೇಶ ಆಗ್ತದ. ಭಾಳ ಚಂದ ಅನಿಸ್ತದ. ಈ ಕಲಾ ಉಳ್ಕೋಬೇಕಲ್ಲ ನಮಗೀಗ ನೋಡ್ರಿ. ಈಗ ಇದ್ರ ಬಗ್ಗೆ ಹೇಳ್ರಿ. ಈಗ ಮಂದಿ ನೋಡ್ಲಿಕ್ಕೆ ಬರ್ತಾರೆ, ಈಗ ಬರ್ತಾರ ಈಗಿನ ಕಾಲಕ್ಕೆ. ಈಗ ನೋಡ್ರಿ ಈಗೆಲ್ಲ ಆಧುನಿಕ ಯುಗದೊಳಗೆ ಮೊಬೈಲ್ ಕಾಲ, TV ಇಂಥವೆಲ್ಲ ಬಂದ್ಬಿಟ್ಟಿದಾವ್ರಿ. ಈ ಜನಪದ ಕಲೆ ಅನ್ನೋದು ಭಾಳ ನಶಿಸೋಗಾಯ್ತು ರೀ. ಯಾಕೆ ಮೊದಲು ನೀವು ಅಂದ್ರೆ 10:30 ಬೆಳತನಕ ಒಂದು ಕಂಬಳಿ ಹೊತ್ಕೊಂಡು ಕೂಡ್ತಿತ್ತು, ತನಕ ಚಹಾ ಕುಡ್ಕೋತ ಕೊಡೋರು.
ಎಲ್ಲ ಮಂದಿ ಎಲ್ಲ ಊರವ್ರು ಭೇಟಿ ಆಗ್ತಿತ್ತು, ಹೌದು ಕೂಡ್ತಿತ್ತು, ಹಾಂ ರೀ ಕಣ್ಣು ತುಂಬಿ ಹೋಗ್ತಿತ್ತು. ಪಾರಿಜಾತ ಆಟ ಆಯ್ತು, ನಿಮ್ಗೆ ಯಾವ ಸಂಖ್ಯಾ ಬಾಳೆ ಆಯ್ತು, ಹೌದೌದು ರಾಧಾ ನಾಟ್ಯ ಆಯ್ತು, ನಿಜವಣ ಶಿವಯೋಗಿಗಳಾಯ್ತು, ಹೌದೌದು ಯಾವುದೇ ಪೌರಾಣಿಕ ನಾಟಕ ಇರಲಿ ಅದೊಂಥರ ಇತ್ತು, ವೈಭವ ಇತ್ತು. ವೈಭವ ಇತ್ತು ರೀ. ಈ ಕಲಾ ಸ್ವಲ್ಪ ಕಡಿಮೆ ಆಗ್ತದೆ ಕಡಿಮೆ ಅಂತೀರಿ. ಆಗ್ಯದ ಕಡಿಮೆ ಆಗ್ಯದ ರೀ. ಇದನ್ನ ಬೆಳೆಸ್ಬೇಕಾದ್ರೆ ಏನ್ ಮಾಡ್ಬೇಕಂತೀರಿ ನೀವು? ಯುವಕರಲ್ಲಿ ನೋಡ್ರಿ ಮೊದಲನೇದಂದ್ರೆ ಯುವಕರಿಗೆ ಯುವಕರಲ್ಲಿ ಈಗ ಕಾರಣ ರೀ, ಈಗೆಲ್ಲ ಹಿಂದಿನ ಪೀಳಿಗೆಲ್ಲ ಆಗಿ ಹೋತ್ರಿ. ಇದು ಅಂದ್ರೆ ಕಲೆ ಅನ್ನೋದು ಉಳಿಬೇಕಂದ್ರೆ ಯುವಕರ ಮನಸ್ಸು ಮಾಡಿದ್ರೆ ಮಾತ್ರ ಈ ಕಲೆ ಉಳಿತೈತೆ. ಉಳಿಸ್ಬೇಕು. ಯಾಕಂದ್ರೆ ಉತ್ತರ ಕರ್ನಾಟಕದ ಮಾಡ್ಕೋಬಹುದಲ್ಲ, ದಕ್ಷಿಣ ಕರ್ನಾಟಕದೊಳಗ ಯಕ್ಷಗಾನ ಯಕ್ಷಗಾನ ಪ್ರಸಿದ್ಧಿ ಕಲೆ ಈಗ ಉಳ್ಕೊಂಡದ, ಇವಾಗೂ ಉಳ್ಕೊಂಡದ್ರಿ. ಯಾಕಂದ್ರೆ ಅಲ್ಲಿ ಅಂತ ಕಲಾವಂತರು ಅದನ್ನ ಉಳಿಸಿ ಬೆಳೆಸತ್ತಾರ. ಅಲ್ಲ ದೊಡ್ಡ ದೊಡ್ಡ ನೌಕರಿ ಮಾಡಿ ಮಾಡ್ತಾರ ಹೌದು ಪಾತ್ರಧಾರಿಗಳ. ಯಾಕಂದ್ರೆ ಅದನ್ನ ಉಳಿಸ್ಬೇಕು ಅನ್ನೋಂತ ಹೆಮ್ಮೆ ಐತಿರಿ. ಹೆಮ್ಮೆ ಅದು. ಆದ್ರೆ ಉತ್ತರ ಕರ್ನಾಟಕದೊಳಗ ಇಲ್ಲ, ಈ ಜನಪದ ಕಲೆ ಅಂದ್ರೆ ಈ ಪಾರಿಜಾತ ಶ್ರೀಕೃಷ್ಣ ಪಾರಿಜಾತ ಅನ್ನೋದು ಆಧ್ಯಾತ್ಮ ಕಲೆ ಐತ್ರಿ. ಹೌದು ಹೌದು. ನಮ್ಮ ಅಪರಾಧ ತಮ್ಮನ ಕುಲಗೋಡು ತಮ್ಮಣ್ಣವರು ಎಲ್ಲ ಮೊದಲ ಕೌದಲಿ ನಿಂಗಮ್ಮನವರ ಈಗ ಅಪ್ಪಾಲಾಲ್ ಜಮಖಂಡಿ ಅಪ್ಪಾಲಾಲ್, ಹೌದೌದ್ರಿ. ಆಮೇಲೆ ಇದ್ರ ನಿಮ್ದು ಲೋಕಾಪುರ ಕೃಷ್ಣಾಜಿ ದೇಶಪಾಂಡೆ ಅವ್ರಿ ದೊಡ್ಡ ದೊಡ್ಡ ಕಲಾವಿದರು, ದೊಡ್ಡ ಕಂಪನಿ ಇದ್ರು. ಅವರೆಲ್ಲ ಇದ್ರೊಳಗ ತಮ್ಮ ಜೀವನನ ಮುಡುಪಾಗಿಟ್ಟ ಈ ಶ್ರೀಕೃಷ್ಣ ಪಾರಿಜಾತ ಮಾಡ್ಯಾರ ಹೋಗ್ಯಾರ. ಜಗತ್ತಿಗೆ ಒಂದು ಕಲಾ ಬಿಟ್ಟು ಹೋಗ್ಯಾರ. ಬಿಟ್ಟು ಹೋಗ್ಯಾರ. ಎಲ್ಲರನ್ನ ತಯಾರು ಮಾಡ್ಯಾರ. ಈಗ ಮಲ್ಲಮ್ಮ ಮೇಗೇರಿ ಅವ್ರ ನೆನೆಸ್ಬೇಕಂದ್ರಲ್ಲ, ಮೊದಲು ಅಲ್ಲೇ ಇಲ್ಲೇ ಮಾಡ್ಯಾರ. ಆದ್ರೂ ಹೆಚ್ಚಿನ ಶ್ರಮ ಅಂದ್ರೆ ಲೋಕಾಪುರ ಕೃಷ್ಣಾಜಿ ದೇಶಪಾಂಡೆ ಅವ್ರ ಗುರುಗಳು ಆಗ್ಬಿಡ್ತಾರ. ಅವ್ರಿಗೆ ಅವ್ರಿಗೆಲ್ಲ ಕಲ್ಸಿದ್ರು ಮಾಡಿ ಅವ್ರ ನೆನಪಿನೊಳಗೆ ಶ್ರೀಹರಿ ತಂಡ ಅಂತ ಬೆಳೆಸ್ಕೊಂಡು ಇವತ್ತಿಗೆ ಬೆಳೆಸ್ಕೊಂಡು ಹೊಂಟ ಅವ್ರನ್ನ ಮೆಚ್ಚಬೇಕ್ರಿ. ಯಾಕಂದ್ರೆ ಒಬ್ಬ ಈಗ ಅವ್ರ ಮಲ್ಲಮ್ಮ ಮೇಗೇರಿ ನೆಕ್ಸ್ಟ್ ತಯಾರಾಗಬೇಕಲ್ಲ ಮಂದಿ ಮಾಡ್ಬೇಕ್ರಲ್ಲ. ಅಶ್ವಿನಿ ಇದ್ದಾಳ, ಅಶ್ವಿನಿ ಜವಾಬ್ದಾರಿ ನೋಡ್ರಿ. ಈಗ ಮಲ್ಲಮ್ಮ ಮೇಗೇರಿ ಅವ್ರು ಇರೋತನ ರೀ ನಮ್ಮ ಬೈಲೊಂಗಲ, ನಮ್ಮ ಈ ಭಾಗದೊಳಗೆ ಬೆಳಗಾವಿ, ಬೆಳಗಾವಿ ಬೈಲೊಂಗಲ ಕಿತ್ತೂರ ಹಿಡ್ಕೊಂಡ್ರಿ ಅವ್ರು ಇವ್ರ ಬಿಟ್ಟು ಬ್ಯಾರೆ ಕಂಪ್ನಿ ಯಾರು ಇಲ್ಲ, ಇಲ್ಲೇ ಇಲ್ರಿ. ಇಲ್ರಿ, ಯಾರು ಕಲೀಲಿಕ್ಕೂ ಇಲ್ಲ, ತಯಾರಿ ಇಲ್ರಿ, ಯಾರು ಇಲ್ಲ. ಹೌದೌದ್ರಿ. ಈಗ ನಿಮ್ದು ಸಾಮಾಜಿಕ ನಾಟಕದ ಬಗ್ಗೆ ಮಾತಾಡ್ರಿ. ಸಾಮಾಜಿಕ ನಾಟಕ ನೋಡ್ರಿ, ಸತ್ಯದ ಸತ್ವ ಪರೀಕ್ಷೆ ಅಂತೇಳಿ ಫಸ್ಟಿಗೆ ನಾವು ಒಂದು ಸಾಮಾಜಿಕ ನಾಟಕ ಮಾಡಿದ್ವಿ. ಸತ್ಯದ ಸತ್ವ ಪರೀಕ್ಷೆ ಅದು ಯಾವ ಕಂಪನಿದ ಇತ್ತು? ಕಂಪನಿದ ಯಾವ್ದಿಲ್ರಿ, ನೀವೇ ಮಾಡಿರಿ. ನಾವ ಒಂದು ಊರೊಳಗೆ ಒಂದು ತಾಸಿನ ನಾಟಕ ಇತ್ತು. ಅದು ಒಂದು 3-4 ತಾಸಿಂದ್ರಿ. 4 ತಾಸಿನ ನಾಟಕ ರೀ. ಅದನ್ನು ಮಾಡಿದ್ರಿ. ನರನಾಗರು ಅಂತೇಳಿ ಕಂದಗಲ್ ಕೃತ ರೀ. ಕಂದಗಲ್ ಕೃತ ನರನಾಗರು ಅಂತೇಳಿ ಸಾಮಾಜಿಕ ನಾಟಕ ಮಾಡಿದ್ರಿ. ಆಮೇಲೆ ಇನ್ನೊಂದು ಬಲೆ ಮಗಳು ಅಂತೇಳಿ ಒಂದು ನಾಟಕ. ಹ್ಞೂ ರೀ. ಮುಂದೆ ಆ ನಂತರ ನಾವು ಈಗ ಪಾತ್ರ ಮಾಡಿರಲ್ಲ, ಎಲ್ಲ ಪುರುಷ ಪಾತ್ರ, ಹೀರೋ ಪಾತ್ರ ಮಾಡಿ ಈ ಸಾಮಾಜಿಕ ನಾಯಕನ ಪಾತ್ರ ಮಾಡಿರಿ. ಹ್ಞೂ. ಈ ಸಾಮಾಜಿಕ ನಾಟಕ ನೀವೇ ಕಲಿಸಿದ್ರೇನು? ಸಾಮಾಜಿಕ ನಾಟಕ ಮೊದಲು ನಮಗೆ ಗುರುಗಳ ಸಂಗೀತ ಗುರುಗಳು ಕಲಿಸ್ತಾರೆ. ಆ ನಂತರ ಅವ್ರು ತೀರ್ಕೊಳ್ಳೋಣ ಏನು ಮಾಡಿದ್ವಿ ರೀ, ನಾನಾ ಪೆಟ್ಟಿಗೆ ಹಾರ್ಮೋನಿಯಮ್ಮ ನಾನಾ ಕಲ್ಸಾಕೈತೀನಿ ರೀ ಹುಡುಗರಿಗೆ. ಈಗಾದ್ರೂ ನಾವು ಊರೊಳಗೆ ಸಾಮಾಜಿಕ ನಾಟಕ ಅದು ಕಲಿಸ್ತಾನೆ. ಈಗೆಲ್ಲ ಮಾಡ್ಲಿಕ್ಕತ್ತಾರ ಮಂದಿ ಇದ್ರೆ ಮಾಡ್ತಾರ. ಇದೇ ವರ್ಷ ಒಂದು ಐತಿ ನೋಡ್ರಿ ಜಾತ್ರೆ ಒಳಗೆ ನಮ್ಮ ಅಂದ್ರೆ ನಿಮ್ಮ ಊರಿನ ನಾಟಕ ನಿಮ್ಮ ಜಾತ್ರೆ ಒಳಗೆ ನಿಮ್ಮ ಊರಿನವರೇ ಮಾಡ್ತೀರ? ಮಾಡ್ತಾವ. ವರ್ಷ ಒಂದು ನಾಟಕ ಇರ್ತದೆ. ವರ್ಷ ನಾಟಕ ಇರ್ತದ್ರಿ. ಎಷ್ಟು ತಿಂಗಳು ಮಾಡ್ತೀರ ಅದನ್ನ ಕಲಿಸ್ಲಿಕ್ಕೆ? ಒಂದು 3 ತಿಂಗಳು ರೀ. 3 ತಿಂಗಳ ದಿವಸ 3 ತಿಂಗಳ ವರ್ಷ ಪ್ರಾಕ್ಟೀಸ್ ಮಾಡ್ರಿ. ಅಂದ್ರೆ ಬೇರೆ ಬೇರೆ ನಾಟಕ ಮಾಡ್ತೀರಾ? ಬೇರೆ ಬೇರೆ ನಾಟಕ ರೀ. ಸಾಮಾಜಿಕ ಬೇರೆ ನಾಟಕ ಸಂದೇಶ ಕೊಡಂತ ಇರ್ತಾವ. ಸಂದೇಶ ಅಂದ್ರೆ ಸಮಾಜಕ್ಕೆ ಒಂದು ಸಂದೇಶ ಕೊಡ್ಬೇಕಾಗೈತಿ ರೀ. ಯಾಕಂದ್ರೆ ನಾಟಕಗಳು ಅಂಥವು ಬೇಕಲ್ರಿ. ಅದ್ರೊಳಗೆ ಏನೋ ಒಂದು ನಾವು ಕಲೆ ಮಾಡಿದ್ರೆ ನಮ್ಮ ಸಂಗೀತ ಅಥವಾ ನಮ್ಮ ನಾಟಕದಿಂದ ಸಮಾಜಕ್ಕೆ ಒಂದು ಸಂದೇಶ ಹೋಗ್ಬೇಕಲ್ರಿ. ಅದಕ್ಕಾಗಿ ನಾವು ಒಂದು ಚಲೋ ಒಳ್ಳೆ ನಾಟಕ ಕಥೆಗಳನ್ನ ತಂದ ನಮ್ಮ ಊರೊಳಗೆ ಸಮಾಜ ದ್ವಂದ್ವಾರ್ಥ ಅಶ್ಲೀಲ ಪದಗಳು ಇರಬಾರ್ದು. ಹೌದೌದು. ಎಲ್ಲ ಹೆಣ್ಮಕ್ಳು ಮುಖ ಮೇಲೆ ನಾಟಕ ನೋಡ್ಬೇಕು ನನ್ನ ಪ್ರಕಾರ. ಕರೆ. ಯಾಕಂದ್ರೆ ಹೆಣ್ಮಕ್ಳು ಬರ್ಬೇಕು, ಬರೀ ಗಂಡಸರು ಹೋಗಿ ನಾಟಕ ನೋಡೋದಲ್ಲ, ಮನೆ ಜನ ಎಲ್ಲರೂ ಹೋಗ್ಬೇಕು. ತಾಯಂದ್ರು ಅಕ್ಕಂಗ್ಯಾರು ಎಲ್ಲರೂ ಬರ್ಬೇಕು, ಮುಖ ಮ್ಯಾಲ್ ಮಾಡಿ ನೋಡುವಂತ ನಾಟಕಗಳು ಇರ್ಬೇಕು ಅವು. ಇನ್ನೊಂದ್ರಿ ಅತ್ತಿಗೆ ತಂದ ಅಗ್ನಿ ಪರೀಕ್ಷೆ ಅಂತೇಳಿ ಒಂದು ನಾಟಕ. ಅತ್ತಿಗೆ ತಂದ ಅಗ್ನಿ ಪರೀಕ್ಷೆ ಅಂತ ಹೇಳಿ ನಾಟಕ. ಇವು ಸ್ತ್ರೀ ಪಾತ್ರ ಹೊರಗಿನಿಂದ ಕರೆಸ್ತಿದ್ರು. ಹುಬ್ಬಳ್ಳಿಯಿಂದ, ದಾವಣಗೆರೆ, ಗದಗ. ನೋಡ್ರಿ ಹಿಂಗೆಲ್ಲ. ಅವ್ರೇನ್ ಮೊದ್ಲೇ ಬರ್ತಿದ್ರೆ ಇಲ್ಲ ಅವತ್ತನ ನಾಟಕ ದಿವಸ ಬರೋರು ಅವ್ರು. ಪ್ರಾಕ್ಟೀಸ್ ನಾವೆಲ್ಲ ಅವ್ರದ್ದು ಎಲ್ಲ ನಾವ ಪ್ರೌಂಟ್ ಹೇಳುವಾಗ ಎಲ್ಲ ಮಾಡ್ತಿದ್ವಿ ರೀ. ನಾಟಕ ದಿವಸ ಅವ್ರ ಇದಕ್ಕೆ ಬರೋರು. ಮತ್ತೆ ಊರ್ ಮಂದಿ ಅಂತೂ ನೋಡ್ತೀವಿ. ಅವ್ರು ನಮ್ಮ ಊರ್ ಕಲಾವಿದರ ನೋಡ್ತಾರ.
ಈ ಸಾಮಾಜಿಕ ನಾಟಕ ತಗೊಂಡು ಬೇರೆ ಕಡೆ ಹೋಗಿರಿ? ಬೇರೆ ಕಡೆ ಅಂದ್ರೆ ಒಂದು ಕಡೆ ಹೋಗ್ಯವ್ರಿ ಮೊದಲು. ಎಲ್ಲಿ ಹೋಗಿರಿ? ಚುರುಮರಿ ಅಂತೇಳಿ ನಮ್ಮ ಎಲ್ರಿ ಬೈಲುಂಗ ತಾಲೂಕು ಅದಲ್ಲ ಊರು. ಹಾಂ, ಚುರುಮರಿ. ಅಲ್ಲಿ ಒಂದು ನಾಟಕ ಸಾಮಾಜಿಕ ಮಾಡಿದ್ರಿ. ನಮ್ಮ ಚುರುಮರಿ ಗೌಡ್ರ ಅಂದ್ರೆ ಭಾಳ ಒಂದು ಆದ ಮನಿತಾನ ಅಂತಂದ್ರೆ ನೋಡುವಂಥದ್ರಿ. ನೋಡ್ರಿ. ಹೌದು, ನೋಡಿರ್ಬೋದ್ರಿ ನೀವು. ನೋಡಿ. ಹಾಂ, ನೋಡಿ. ಹಾಂ, ಅವ್ರ ಮನೆ ಎದುರಿಗೇನ ಒಂದು ಸಾಮಾಜಿಕ ಸತ್ಯದ ಸತ್ಪರೀಕ್ಷೆ ಅಂತೇಳಿ ನಾಟಕ ಮಾಡ್ಯವ್ರಿ. ರಾಮನಾಮ ಭಜಿಸಿದವರಿಗೆ ಉಂಟೆ ಭವದ ಬಂಧನ, ಕಾಮಹರನ ಸತಿಯು ಸದಾ ನೇಮದಿಂದ ಭಜಿಸುವ. ರಾಮನಾಮ ಭಜಿಸಿದವರಿಗೆ ಉಂಟೆ ಭವದ ಬಂಧನ. ಶಿವನು ಧನ್ಯನಾದ ಯುವತಿ ಪಾರ್ವತಿ ಪಾವನೆಯಾದಳು. ಶಿವನು ಧನ್ಯನಾದ ಯುವತಿ ಪಾರ್ವತಿ ಪಾವನೆಯಾದಳು. ರವಿಯ ಸುತನು ವರವ ಪಡೆದ ಧ್ರುವನು ದಿವಿಜ ನೆನೆಸಿದ. ರಾಮನಾಮ ಭಜಿಸಿದವರಿಗೆ ಉಂಟೆ ಭವದ ಬಂಧನ. ಕರಿವರ ಪ್ರಹ್ಲಾದ ದ್ರೌಪದಿ ವರ ವಿಭೀಷಣ ರೆಲ್ಲರೂ. ಕರಿವರ ಪ್ರಹ್ಲಾದ ದ್ರೌಪದಿ ವರ ವಿಭೀಷಣರೆಲ್ಲರೂ. ಹರಿಯ ನಾಮ ಸ್ಮರಿಸಿ ಸುಖ ಭರಿತರಾಗಲಿಲ್ಲವೇ. ರಾಮನಾಮ ಭಜಿಸಿದವರಿಗೆ ಉಂಟೆ ಭವದ ಬಂಧನ, ಕಾಮಹರನ ಸತಿಯು ಸದಾ ನೇಮದಿಂದ ಭಜಿಸುವ ಶ್ರೀ. ರಾಮನಾಮ ಭಜಿಸಿದವರಿಗೆ ಉಂಟೆ ಭವದ ಬಂಧನ. ಗಿರಿಜೆ ರಾಮ ಮಂತ್ರದಿಂದ ಪರಮ ಮಂಗಳೆ ಯಾದಳೋ. ಗಿರಿಜೆ ರಾಮ ಮಂತ್ರದಿಂದ ಪರಮ ಮಂಗಳೆಯಾದಳೋ. ವರದ ಗೋಪಾಲ ವಿಠಲನ ನಾಮ, ವರದ ಗೋಪಾಲ ವಿಠಲನ ನಾಮ. ದುರಿತ ಕಾನನ ಪಾವಕ, ದುರಿತ ಕಾನನ ಪಾವಕ. ರಾಮನಾಮ ಭಜಿಸಿದವರಿಗೆ ಉಂಟೆ ಭವದ ಬಂಧನ, ಕಾಮಹರನ ಸತಿಯು ಸದಾ ನೇಮದಿಂದ ಭಜಿಸುವ ಶ್ರೀ. ರಾಮನಾಮ ಭಜಿಸಿದವರಿಗೆ, ರಾಮನಾಮ ಭಜಿಸಿದವರಿಗೆ, ರಾಮನಾಮ ಭಜಿಸಿದವರಿಗೆ ಉಂಟೆ ಭವದ ಬಂಧನ. ಸೋಮನಗೌಡ್ರ, ಇನ್ನು ಮುಂದೆ ನೀವು ಒಂದು ಭಜನಾ ತಂಡೆ ಮಾಡಿದ್ರಿ, ಭಜನಿ ಒಳಗೆ ಇಂಟ್ರೆಸ್ಟ್ ಹಾಕಿದ್ರಿ. ಹೌದು. ಈಗ ನೀವು ಭಜನಿ ಈಗ ಹಾಲ್ಗಿ ಮಡ್ಡಿ ಒಳಗೆ ತಂಡ ತಗೊಂಡು ಮಾಡ್ತೀರ? ಮಾಡ್ತಾವ್ರಿ. ಎಷ್ಟು ಜನ ತಂಡದ? ನಾವು 8-9 ಜನ ಅದಾವ್ರಿ. ನೀವು ಹೊರ ಕಾಂಪಿಟೇಷನ್ ಸ್ಪರ್ಧೆಗೆ ಹೋಗಿಲ್ಲ? ಸ್ಪರ್ಧೆಗೆ ಹೋಗಿವ್ರಿ. ಹೋಗಿರಿ? ಹೋಗಿಲ್ರಿ. ಎಲ್ಲೆಲ್ಲಿ ಹೋಗಿ ಬಂದಿರಿ? ನಮ್ಮ ಸುತ್ತಮುತ್ತ ಹಳ್ಳಿ ಒಳಗೆ ಸಾಮಾನ್ಯವಾಗಿ ಎಲ್ಲ ಜಿಲ್ಲಾ ಮಟ್ಟದೊಳಗೆ ತಂಡ ಹೇಳ್ದ. ಈಗ ನಾ ನಿರ್ಣಾಯಕ ನಾನೇ ಇರ್ತೇನೆ. ಹಾಂ ರೀ. ಸುತ್ತಲೆಲ್ಲ ಈಗ ಮೊನ್ನೆ ಪಾರಿಶ್ರಾಮಿಕ ಮಲ್ಲಿಕಾರ್ಜುನ ಜಾತ್ರೆ ಆಯ್ತು, ಹೌದು. ಉಗಾದಿಗೆ ಆತ್ಲ. ಹ್ಞೂ ರೀ. ಸುಮಾರು 15 ತಂಡಗಳು ಬಂದಿತ್ತು. ಹ್ಞೂ ರೀ. ಭಾಳ ಚಂದ ಹಾಡಿದ್ರು. ಒಬ್ರಿಗೆ ಒಂದು 12 ನಿಮಿಷದ್ದಿತ್ತು. ಹ್ಞೂ ರೀ. ಒಂದು ದಾಸರ ಹಾಡ, ಒಂದು ವಚನ ರೀ. 2 ಕೊಟ್ಟಿದ್ವಿ. ಭಾಳ ಒಬ್ರಕಿನ ಒಬ್ರು ಚಂದ ಹಾಡಿದ್ರು. ಹೌದು. ಎಲ್ಲ ಡಿಫ್ರೆಂಟ್ ರಾಗದೊಳಗೆ. ನೀವು ಯಾವ್ಯಾವ ರಾಗದೊಳಗೆ ಹಾಡ್ತೀರಿ ಭಜನೆ ಹಾಡ? ಭಜನಿ ರೀ. ಮೊದಲ ಈಗ ಯಮನ್ ರಾಗದೊಳಗೆ ನಾವಂತೂ ಫಸ್ಟ್ ಇದು ಮಾಡ್ತೇವ್ರಿ. ಆಮೇಲೆ ಭೂಪ, ದುರ್ಗಾ, ಜೀವನ್ಪುರಿ, ಮುಂದೆ ತೋಡಿ ರಾಗ, ಪಟದೀಪ, ಮುಂದೆ ಯಾವ್ದ್ರಿ ಕಿರ್ವಾಣಿ ಕಲ್ತಿಲ್ಲ? ಕಿರ್ವಾಣಿನೂ ಬರ್ತದಿಲ್ಲ. ಬರ್ತದ ಕಿರ್ವಾಣಿ. ಮುಂದೆ ಕಮಾಜ್ ರೀ. ಕಮಾಜದೊಳಗಂತೂ ಹೆಚ್ಚನ್ನಾಗಿಲ್ಲ ರೀ. ಆದ್ರೆ ಎಲ್ಲಾರ ಒಂದೊಂದು ಇರ್ತವ್ರಿ. ಬಸವಣ್ಣವ್ರ ವಚನಗಳ್ರಿ, ಪುರಂದರದಾಸ ಪದಗಳ್ರಿ. ಈಗ ನಿಮ್ಗೆ ಯಾವ ಸೇರ್ತದ? ಒಂದು ಹಾಡು ಬಿಡ್ರಿ. ಒಂದು ದಾಸರ ಹಾಡು ಹಾಡ್ರಿ, ಒಂದು ವಚನ ಹಾಡ್ರಿ. ಆಯ್ತು, ಹಾಡ್ರಿ. ಆ
ವಚನದಲ್ಲಿ ನಾಮಾಮೃತ ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ ಮನದಲ್ಲಿ ನಿಮ್ಮ ನೆನಹು ತುಂಬಿ ಮನದಲ್ಲಿ ನಿಮ್ಮ ನೆನಹು ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ಕೂಡಲ ಸಂಗಮ ದೇವ ನಿಮ್ಮ ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಾಮಲದೊಳಗ ಆನು ತುಂಬಿ ಚರಣ ಕಾಮಲದೊಳಗಾನು ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ವಚನದಲ್ಲಿ 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 ನಾಮಾಮೃತ ತುಂಬಿ ಗೌಡ್ರೊಂದು ದಾಸರ ಹಾಡ ಹಾಡ್ರಿ. ಯಾರೇ ರಂಗನ ಯಾರೇ ಕೃಷ್ಣನ ಯಾರೇ ರಂಗನ ಯಾರೇ ಕೃಷ್ಣನ ಯಾರೇ ರಂಗನ ಕರೆಯ ಬಂದವರು ಯಾರೇ ರಂಗನ ಕರೆಯ ಬಂದವರು ಯಾರೇ ರಂಗನ ಯಾರೇ ಕೃಷ್ಣನ ಯಾರೇ ರಂಗನ ಯಾರೇ ಕೃಷ್ಣನ ಯಾರೇ ರಂಗನ ಕರೆಯ ಬಂದವರು ಗೋಪಾಲ ಕೃಷ್ಣನ ಪಾಪ ವಿನಾಶನ ಈ ಪರಿಯುಗದಲ್ಲಿ ಕರೆಯ ಬಂದವರು ಗೋಪಾಲ ಕೃಷ್ಣನ ಪಾಪ ವಿನಾಶನ ಈ ಪರಿಯುಗದಲ್ಲಿ ಕರೆಯ ಬಂದವರು ಯಾರೇ ರಂಗನ ಯಾರೇ ಕೃಷ್ಣನ ಯಾರೇ ರಂಗನ ಯಾರೇ ಕೃಷ್ಣನ ಯಾರೇ ರಂಗನ ಕರೆಯ ಬಂದವರು ವೇಣು ವಿನೋದನ ಪ್ರಾಣ ಪ್ರಿಯನ ಜಾನೇಯನ ರಸನ ಕರೆಯ ಬಂದವರು ವೇಣು ವಿನೋದನ ಪ್ರಾಣ ಪ್ರಿಯನ ಜಾನೇಯನ ರಸನ ಕರೆಯ ಬಂದವರು ಯಾರೇ ರಂಗನ ಯಾರೇ ಕೃಷ್ಣನ ಯಾರೇ ರಂಗನ ಯಾರೇ ಕೃಷ್ಣನ ಯಾರೇ ರಂಗನ ಕರೆಯ ಬಂದವರು ಯಾರೇ ರಂಗನ ಕರೆಯ ಬಂದವರು ಕರಿರಾಜ ವರದರನ ಪರಮ ಪುರುಷನ ಪುರಂದರ ವಿಠಲನ ಕರೆಯ ಬಂದವರು ಕರಿರಾಜ ವರಧರನ ಪರಮ ಪುರುಷನ ಪುರಂದರ ವಿಠಲನ ಕರೆಯ ಬಂದವರು ಯಾರೇ ರಂಗನ ಯಾರೇ ಕೃಷ್ಣನ
ಯಾರೇ ರಂಗನ ಯಾರೇ ಕೃಷ್ಣನ ಯಾರೇ ರಂಗನ ಕರೆಯ ಬಂದವರು ಯಾರೇ ರಂಗನ ಯಾರೇ ರಂಗನ ಯಾರೇ ರಂಗನ ಕರೆಯ ಸೋಮನಗೌಡ್ರ ಚಂದ ಹಾಡಿದ್ರಿ. ಕೇಳುಗರೆ, ಇದಾಗಿತ್ತು ಇವತ್ತಿನ ಸಂದರ್ಶನ ಶ್ರೀ ಸೋಮನಗೌಡ ನಿಂಗನಗೌಡ ಪಾಟೀಲ್ ಸಾಕಿನ್ ಹಾಲಿಗಿ ಮರಡಿ. ಆಡು ಮುಟ್ಟದ ತಪ್ಪಲಿಲ್ಲ ಅಂತಾರಲ್ಲ, ಇವರು ಬಹುಮುಖ ಪ್ರತಿಭೆಯುಳ್ಳವರು. ಪಾರಿಜಾತ, ಸಾಮಾಜಿಕ ನಾಟಕಗಳು, ಭಜನೆ ತಂಡ, ಇವರು ಕೂಡ ಅನೇಕ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿರುವರು. ಸೋಮನಗೌಡ್ರ, ನೀವು ನಮ್ಮೂರು ಬಾನುಲಿ ಕೇಂದ್ರಕ್ಕೆ ಬಂದಿರಿ, ನಿಮಗೆ ಸಂತೋಷ ಆಗ್ಯದ? ಸಂತೋಷ ರೀ. ಮಾತಾಡ್ರಿ. ಯಾಕಂದ್ರೆ ನಮ್ಮ ಹಳ್ಳಿ ಪ್ರತಿಭೆಗಳನ್ನ ಗುರುತಿಸಿ ಎಲೆಮರಿ ಎಲೆಮರಿಯಾಗಿ ಕಾಯಾಗಿ ನಾವು ಇನ್ನ ಎಷ್ಟೋ ಪ್ರತಿಭೆಗಳು ಅದಾರ್ರಿ. ಆದ್ರೂ ನಮ್ಮನ್ನ ಕರೆದು ಇಲ್ಲೇ ನಮ್ಮನ್ನ ಸಂದರ್ಶನ ತಗೊಂಡು ನಿಮ್ಮನ್ನ ಯಾರು ಕರ್ಕೊಂಬಂದ್ರು? ನಮ್ಮ ಮಲ್ಲಮ್ಮ ಮೇಗೇರಿ ಅವ್ರು ನೋಡ್ರಿ ಅವ್ರು ಹೆಂಗಿದ್ದಾರ. ಹೌದೌದು, ಕರೆ. ಅಂದ್ರೆ ತಾವು ರಗಡು ಬೆಳೆದೀನಿ, ಮಂದಿನ ಬೆಳಿಲಿ ಬೆಳಿಲಿ, ಇನ್ನು ಕಲಾವಂತರು ನಮ್ಮ ನಾಡಿನೊಳಗೆ ಕಲಾವಂತರು ಇನ್ನ ಬೆಳಿಲಿ ಅವ್ರದ್ದು ಕಳಕಳಿ ಹೇಳ್ತೀನಿ. ಕಳಕಳಿ ರೀ. ಹೌದೌದು, ಕರೆ. ಕರೆ. ನಿಮ್ಗೆ ಮಲ್ಲಮ್ಮ ಮ್ಯಾಗೇರಿ ಅವ್ರು ಕರ್ಕೊಂಬಂದ್ರಿ. ಬಂದ್ರಿ. ಹ್ಞೂ. ನಮ್ಮ ಎಲ್ಲ ಕೇಳುಗರಿಗೆ ನಿಮ್ ಪರಿಚಯ ಆಗ್ಬಿಡ್ತಿದ್ದು. ಹೌದೌದ್ರಿ. ಇದೇ ರೀತಿ ನಿಮ್ ಕಲಾ ಸಾಧನೆ ಮುಂದುವರಿಲಿ. ಮಲ್ಲಮ್ಮ ಮ್ಯಾಗೇರಿ ಅವ್ರ ಜೊತೆ ಸಹಕಾರಿಯಾಗಿರ್ರಿ. ಭಗವಂತ ನಮ್ಗೆ ಎಲ್ಲಿ ಶಕ್ತಿ ಕೊಡ್ತಾನೆ. ಎಷ್ಟು ಅಲ್ಲಿ ತನಕ ನಾವು ಮಾಡಬೇಕಲ್ಲ. ಒಂದು ಕಲೆ ಉಳಿಸ್ಬೇಕಾಗ್ತದೆ. ಅದ್ರ ಈ ಪಾರಿಜಾತ ಕಲೆ ನಮಗ್ ಮೊದ್ಲು ಬೇಕಾಗಿದೆ. ಸಾಧ್ಯ ಆದಷ್ಟು ಮುಂದಿಗೆ ಭಗವಂತ ಬಿಟ್ಟಿದ್ದು. ನಿಮ್ ಪ್ರಕಾರ ನೀವು ಸತ್ಯ ನಿಷ್ಠೆಯಿಂದ ಮಾಡ್ಕೋತೀರಿ, ಈ ಕಲಾ ಉಳಿತದ. ಉಳಿದಿಲ್ಲ ಅಂತ ಉಳಿತದ್ರಿ. ಯಾಕಂದ್ರ ಇತ್ತಿತ್ತಲಾಗಿರಿ ಈ ಯಾವುದು ಏನ್ ನಮ್ಮ ಜೀವನ ಅಂತ ಅಂದ್ರಿ ಏನ್ರಿ, ಇದು ಒಂದು ಚಕ್ರ ಇದ್ದಂಗ್ರಿ. ಚಕ್ರ ತಿರ್ಕೊಂತ ಇರತ್ತತ್ರಿ. ಅಲ್ಲ, ನೀವು ಒಂದು ಮನಿ ಒಕ್ಕಲ್ತನ ಮಾಡ್ಕೊಂಡು ಮಾಡ್ತೀರ. ಹೌದೌದ್ರಿ. ಅದ್ರಾಗ ಮತ್ ನೀವು ಶಿಕ್ಷಕ ಆಗ್ಬೇಕು ಅಂತ ತಿಳ್ಕೊಂಡು ಎಲ್ಲ PUC ವರೆಗೆ ಮಾಡಿದ್ರಿ, TCH ಮಾಡಿದ್ರಿ. ಜೀವನ ಹಂಗೆ ಇದೆ, ಎಲ್ಲ ಎಳ್ಕೊಂಡು ಹೋಗ್ತದೆ. ನಮ್ಮನ್ನ ಎಲ್ಲಿ ಎಳ್ಕೊಂಡು ಹೋಗ್ತಾರ ಅಲ್ಲಿ ಆರಾಮ್ ಇರೋದು. ನಾವು ಕಲಿಸಿದ ವಿದ್ಯಾರ್ಥಿಗಳ್ರಿ ಎಷ್ಟೋ ಮಂದಿ ನಮ್ಮ ಶಿಕ್ಷಣ ಕಲಿತ ನಾನಾ ಕಲಿಸಿದವಂತವ್ರು, ಸಂಗೀತ ಶಿಕ್ಷಣ ಕಲಿತವ್ರಿ ನಮ್ಮನ್ನ ಭಾಳ ಹೊಗಳ್ತಾರ್ರಿ ಎಲ್ಲಿಯಾದ್ರು. ಯಾಕಂದ್ರೆ ನಾವು ಇದು ಬೆಳಿಲಿ ಅನ್ನೋ ಒಂದು ಉದ್ದೇಶದಿಂದ. ಅಲ್ಲ, ಗುರುಸ್ಥಾನ ಹೆಂಗದ? ಹೌದೌದು. ನಮಗೆ ದೇವ್ರು ಎಷ್ಟು ನಮ್ಮ ಶಿಕ್ಷಣ ಕೊಟ್ಟೆ ಅನ್ರಿ, ಅದನ್ನ ನಾವು ಇನ್ನೊಬ್ಬರಿಗೆ ನಿಮುಕ್ತವಾಗಿ ಕಲಿಸವ್ರಿ. ಹಿಂಗ ಈಗ ನಮ್ಮೂರ ಬಾನುಲಿ ಕೇಂದ್ರಕ್ಕೆ ಬಂದ್ರಿ, ಭಾಳ ಸಂತೋಷ ಆಗ್ಯದ. ಈ ಕಾರ್ಯಕ್ರಮ ಮುಗಿಸೋ ಹೊತ್ತು ಬಂತು. ಅಂಕದ ಪರದೆ ಜಾರಿದ ಮೇಲೆ ನಾಟಕವಿನ್ನು ಉಳಿದಿರುವುದು ಅಂತ ಹೇಳ್ತೀವಿ. ನಮ್ಮ ಜೀವನ ಶೇಷ ಇದೊಂದಾದ್ರೆ ಚಲೋ ಆಗ್ತಿತ್ತು ಅಂತ ಹೇಳ್ತೀವಿ. ಜೀವನಕ್ಕೆ ಮುಕ್ತಾಯ ಅನ್ನೋದು ಇಲ್ಲ. ಜಾನಪದ ಜಗತ್ತಿನ ಅರಸಿ ಹೇಳ್ತಾಳ, ಮುಗ್ದಾವ ನಮ್ಮ ಜೋಳ ಉಳ್ದಾವ ನಮ್ಮ ಹಾಡ ಅಂತ ಹೇಳಿದ್ರು. ಹಂಗ ಡಾಕ್ಟರ್ ಶ್ರೀರಂಗ ಜೋಶಿ ಅವರ ಮಾತುಗಳು, ಕಲಾವಿದರಂತ ಸೋಮನಗೌಡ ನಿಂಗನಗೌಡ ಪಾಟೀಲ್ರು ಸಾಕಿನ ಹಾಲ್ಗಿ ಮರಡಿ ಅವರ ಮಾತುಗಳು ಬೇಕಾದಷ್ಟು ಉಳ್ದಾವು. ಮತ್ತು ನಿಮ್ಗೆ ಮುಂದಿನ ಕಂತಿನೊಳಗೆ ಮತ್ತೆ ನಿಮ್ಮನ್ನು ಕರೆಸ್ತೀವಿ, ಹೊಸ ವಿಷಯದೊಂದಿಗೆ ಮತ್ತೆ ಮಾತನಾಡೋಣ ಅಂತ ಈ ಕಾರ್ಯಕ್ರಮಕ್ಕೆ ವಿದಾಯ ಹೇಳ್ತೀನಿ. ಮತ್ತೊಮ್ಮೆ ನಿಮ್ಗೆ ನಮಸ್ಕಾರಗಳನ್ನು ಹೇಳ್ತೀನಿ. ನನ್ನ ನಮಸ್ಕಾರ ಎಲ್ಲ ಕೇಳುಗರಿಗೆ, ಆಕಾಶವಾಣಿ ಕೇಳುಗರಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀವಿ.